ಭೈಷ್ಮೀ ಸತ್ಯಾಕೃತಂ ಕೃಷ್ಣಂ ಸತ್ಯಾ ಪಾಂಡವ ಪೂಜಿತಂ ನೃತ್ಯಂತಂ ವ್ಯಾಸರಾಜಾರ್ಚವೈವರ್ಯಕ್ಷಧರಂ ಭಜೆ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಅಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ ಕಾಯರುತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ನೌಮಿನ್ಯಾಯ ಸುಧಾದಿವೃಜ್ಜಯ ಮುನೀನ್ ಶ್ರೀಪಾದರಾಕ್ಷನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಜ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಂ ರಘುತ್ತಮ ಗುರುನ್ ವೈದಗ್ಧ್ಯ ವಾರಾನಿಧಿಂ ಶ್ರೀಸತ್ಯೌರತರಾಘವೇಂದ್ರ ಮುನಿಪಾಂ ಸದ್ಬೋಧ ಸತ್ಯಾನಪಾಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಾಘ ಮಾಸ ಶ್ರೀಮದಾಚಾರ್ಯರ ವಿಶೇಷವಾಗಿರತಕ್ಕಂತಹ ಅವತಾರದ ಕೊನೆಯ ಸಂದರ್ಭಗಳ ನೆನಪನ್ನ ಮಾಡಿಕೊಳ್ಳತಕ್ಕಂತಹ ಪ್ರಸಂಗ. ಅದರಲ್ಲೂ ಮಾಘ ಮಾಸ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಮಾಸ ಅಂತ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಮಹಾತ್ಮೆಯನ್ನ ಕೊಂಡಾಡುವಂತಹ ಸಮಗ್ರವಾದ 16 ಸರ್ಗದ ಪಾರಾಯಣವನ್ನ, ಶ್ರವಣವನ್ನ, ಅವರ ಮಹಾತ್ಮೆಯನ್ನ, ಅವರು ರಚಿಸಿದ ಸರ್ವಮೂಲಾದಿ ಗ್ರಂಥಗಳಲ್ಲಿ ಉಕ್ತವಾದ ಭಗವಂತನ ಮಹಾತ್ಮೆಯನ್ನ ಶ್ರವಣವನ್ನ ಮಾಡುವುದು, ಅಧ್ಯಯನವನ್ನ ಮಾಡುವುದು ವಿಶೇಷವಾಗಿರತಕ್ಕಂತಹ ಪುಣ್ಯದಾಯಕ. ಅದರಲ್ಲೂ 3 ಅವತಾರಗಳಿಂದ ಭಗವಂತನನ್ನ ವಿಶೇಷವಾಗಿ ಆರಾಧಿಸಿದ ಮಹಾನುಭಾವರು ವಾಯುದೇವರು, ಶ್ರೀಮದಾಚಾರ್ಯರು. ಅನೇಕ ಜನ ಪುನಶ್ಚರಣ ರೂಪಾಂತರ ಮಧುಭಿಷೇಕವನ್ನ ಹಾಗೂ ಅನೇಕ ವಿಧವಾದ ಅಲಂಕಾರಗಳನ್ನ ಮಾಡತಕ್ಕಂತಹ ಪ್ರಸಂಗಗಳು ಈ ಒಂದು ಮಧ್ವ ನವರಾತ್ರಿ ಉತ್ಸವ ಅಂತ ಆಚರಣೆ ಮಾಡ್ತಾರೆ. ಅದರಲ್ಲೂ ಈ ಬಾರಿ 700 ವರ್ಷ ತುಂಬಿದ ಒಂದು ವೈಶಿಷ್ಟ್ಯ. ಆಚಾರ್ಯರ ಅವತಾರವನ್ನ ಮಾಡಿ 700 ವರ್ಷಗಳು ತುಂಬಿದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನಾ ವಿಧವಾದ ಸೇವೆಗಳನ್ನ ಅನೇಕ ಮಹಾತ್ಮರು ಅದನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ 16 ಸರ್ಗವನ್ನ ವಾಸ್ತವಿಕವಾಗಿ ಹೇಳಬೇಕು. ಸಾಧ್ಯವಾದಷ್ಟು ಹೇಳುವ ಪ್ರಯತ್ನವನ್ನ ಮಾಡ್ತೇನೆ, ಆದರೆ ಪೂರ್ಣ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವಷ್ಟೇ ಇಲ್ಲ, ಇದೇ ಮಧ್ವದಲ್ಲಿ ವರ್ಣನೆ ಮಾಡ್ತಾರೆ. ಭುವನಾದ್ಭುತಮಧ್ವಚೇಷ್ಟಿತಂ ನವದೇವಾಪಿ ಸುರಾಯುಷಾಭಯಂ. ದೇವತೆಗಳ ಆಯು ಪ್ರಮಾಣವನ್ನು ತೆಗೆದುಕೊಂಡು ಶಿವದಾಚಾರ್ಯರ ಮಹತ್ವವಿನ ಪೂರ್ಣವಾಗಿ ಹೇಳ್ತೀನಿ ಅಂತಂದ್ರೆ ಅದೂ ಕೂಡ ಸಾಧ್ಯವಿಲ್ಲ ಅಂತಂದ ಮೇಲೆ ನಾವು ಹೇಳ್ತೇವೆ ಅಂತಂದ್ರೆ ಅದು ಕೇವಲ ಮಕ್ಕಳು ಮಾತನಾಡಿದ್ದನ್ನ ದೊಡ್ಡವರು ನೋಡಿ ಸಂತೋಷಪಟ್ಟು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಆ ವಿಧವಾದದ್ದು ಅಷ್ಟೇ ಹೊರತು ಶ್ರೀಮದಾಚಾರ್ಯರು ಪೂರ್ಣವಾದ ಆ ಒಂದು ಮಹತ್ವೆಯನ್ನ ಯಾರ ಕೈಲೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಇದನ್ನ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಮಾಡುವಾಗ ಬಹಳ ವಿಷಯಗಳು ಇದೆ, ಆದ್ರೆ ಪ್ರಾರಂಭಾವಸ್ಥೆಯಲ್ಲೇ ಬಹಳ ಹೇಳ್ತಾ ಕೂತ್ರೆ ತುದಿ ಮುಟ್ಟೋದಿಲ್ಲ ಅನ್ನೋದಕ್ಕೆ 12 ವೈಶಿಷ್ಟ್ಯಗಳನ್ನ ಯಥಾಮತಿಯಾಗಿ ಅನುವಾದವನ್ನ ಮಾಡ್ತಾ ಶ್ರೀಮದಾಚಾರ್ಯರಿಗೆ ಅರ್ಪಣೆಯನ್ನ ಮಾಡೋಣ. ಹೇಳಿದ್ದೆಷ್ಟು ಅಂತನೂ ಕೇಳಲಿಕ್ಕೆ ಹೋಗ್ಬೇಡ್ರಿ, ಬಿಟ್ಟಿದ್ದೆಷ್ಟು ಅಂತಲೂ ಕೇಳಲಿಕ್ಕೆ ಹೋಗ್ಬೇಡ್ರಿ. 2 ಇದು ಅನ್ವಯ ಆಗತಕ್ಕಂತಹದ್ದು. ಹೇಳುವಾಗ ಇಲ್ಲಿ ಹೇಳ್ತಾರೆ 2 ಬಹಳ ದೊಡ್ಡ ಶಬ್ದಗಳು ಹೇಳ್ತಾರೆ. ಮೊದಲನೇ ಶ್ಲೋಕದಲ್ಲಿ ಏನದು ಅಂದ್ರೆ ನಾರಾಯಣಾಯ ಅಖಿಲ ಕಾರಣಾಯ ಅಂತ ಒಂದು ಶಬ್ದ, ಹಾಗೂ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂತ ಹೇಳ್ತಾರೆ. ನಾರಾಯಣಾಯ ಅಖಿಲ ಕಾರಣ, ಇದರಿಂದ ಭಗವಂತನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿಬಿಡ್ತಾನೆ. ಅಖಿಲ ಕಾರಣಾಯ ಶಬ್ದ ಮಾತ್ರ ಒಂದೇ ಶಬ್ದ, ಎಲ್ಲದಕ್ಕೂ ಕಾರಣೀಭೂತನಾದವನು ಅಂತ.
ಆದ್ರೆ ಎಲ್ಲದಕ್ಕೂ ಅಂತ ನಾವು ಅದನ್ನ ಅನ್ಯವನ್ನ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರೆ ವರ್ಷಾಂಗಕ್ಕೆ ಆಗ್ತದೆ. ಹಾಗಾಗಿ ನಾರಾಯಣಾಯ ಅಖಿಲ ಕಾರಣಾಯ, ಎಲ್ಲದಕ್ಕೂ ಕಾರಣೀಭೂತನಾಗಿರ್ತಕ್ಕಂಥವನು ಭಗವಂತ. ಕಾರಣ ಅಂದ್ರೆ ಆಶ್ರಯ, ನಮ್ಮೆಲ್ಲದಕ್ಕೂ ಆಶ್ರಯನಾಗಿ ನಮ್ಮನ್ನ ನಡೆಸುವವನು ಸಾಕ್ಷಾತ್ ಭಗವಂತ ಅಂತ ಇಟ್ಟುಕೊಂಡು ವ್ಯವಹಾರವನ್ನು ಮಾಡಬೇಕು. ಅದರ ಜೊತೆಗೆ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇಲ್ಲಿ ನಮಸ್ಕಾರವನ್ನು ಮಾಡುವಾಗ ಹೇಳ್ತಾರೆ ಶ್ರೀ ಪ್ರಾಣನಾಥ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೆ ಪ್ರಾಣ ಅಂತಂದ್ರೆ ಭಗವಂತ, ಅವನಿಗೆ ಅವಳ ಪ್ರಾಣನಾಗಿರ್ತಕ್ಕಂಥವನು ನಾಥ ಯಾರು ಸ್ವಾಮಿ ಅಂತಂದ್ರೆ ಸಾಕ್ಷಾತ್ ಭಗವಂತ, ಅವನಿಗೆ ನಮಸ್ಕಾರ ಅಂತ ಪರಮಾತ್ಮನಿಗೆ ಒಂದು ನಮಸ್ಕಾರ. ಇನ್ನೊಂದು ಶ್ರೀ ಪ್ರಾಣನಾಥ. ಶ್ರೀ ಯಾವ ಲಕ್ಷ್ಮೀದೇವಿಯನ್ನೇ ಪ್ರಾಣ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ನಾಥ ಯಾರು ಸ್ವಾಮಿಯಾಗಿದ್ದಾನೋ, ಯಾವ ಭಗವಂತನೋ ಅಂತಹ ಲಕ್ಷ್ಮೀದೇವಿಯನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡಿದ್ದಾನೆಯೋ ಅಂತಹ ಭಗವಂತನ ವಕ್ಷಸ್ಥಳವನ್ನು ಸೇರಿದ ಲಕ್ಷ್ಮೀದೇವಿಗೆ ನಮಸ್ಕಾರ. ವೇದಾಭಿಮಾನಿಯಾದುದರಿಂದ ನಮಸ್ಕಾರ. ಅವರಿಬ್ಬರಿಗೂ ಪ್ರತ್ಯೇಕವಾಗಿ ನಮಸ್ಕಾರವಿಲ್ಲ, ಆದ್ರೆ ಲಕ್ಷ್ಮೀನಾರಾಯಣರು ಅಂತಾನೆ ನಮಸ್ಕಾರವನ್ನು ಮಾಡಬೇಕು. ಹೀಗೂ ಅನ್ವಯ ಮಾಡತಕ್ಕಂಥದ್ದು ಒಂದು ಕ್ರಮ ಉಂಟು. ಆಮೇಲೆ ಶ್ರೀ ಪ್ರಾಣನಾಥಾಯ. ಶ್ರೀ ಅಂತಂದ್ರೆ ಭಾರತೀ ದೇವಿ ಅರ್ಥ. ತಾತ್ಪರ್ಯದಲ್ಲಿ ಶಂರೂಪಂ ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗಾಗಿ ಶ್ರೀ ಅಂದ್ರೆ ಭಾರತೀ ದೇವಿ, ಅವರಿಗೆ ಪ್ರಾಣನಾಗಿರತಕ್ಕಂಥವನು ಯಾರು? ವಾಯುದೇವರು. ನಾಥ ಆ ಪ್ರಾಣದೇವರನ್ನ ತನ್ನ ಸ್ವಾಮಿಯಾಗಿ ಉಳತಕ್ಕಂತಹ ಭಾರತೀ ದೇವಿ ಅರ್ಥಾತ್ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗದ ಆ ವಾಯುದೇವರಿಗೆ, ಅರ್ಥಾತ್ ಮುಖ್ಯ ಪ್ರಾಣಾಂತರ್ಗದ ಅಂದಾಗ ಭಗವಂತ, ಅವರಿಗೆ ಅಂದಾಗ ಭಾರತೀ ರಮಣನಾದ ಆ ವಾಯುದೇವರಿಗೆ ನಮಸ್ಕಾರವನ್ನು ತಿಳಿಸ್ಕೊಡ್ತಾ ಅಂತಂದ. ಇಷ್ಟೆಲ್ಲ ಗ್ರಂಥವನ್ನ ವ್ಯಾಖ್ಯಾನವನ್ನ ಮಾಡಬೇಕಾದರೆ ನಮಗೆ ಮನಸ್ಸು ಗಟ್ಟಿಮುಟ್ಟಿಯಾಗಿ ನಿಲ್ಲಬೇಕು. ಕೊನೆಯ ತನಕ ಮುಟ್ಟಬೇಕಲ್ಲ ಗ್ರಂಥ. ಬರೆಯುವಾಗ ಪ್ರಾರಂಭ ಮಾಡಿದಾಗ ನಾವೆಲ್ಲ ಏನ್ ಮಾಡ್ತೀವಿ? ಒಂದ್ ಶ್ಲೋಕ, ಎರಡು ಶ್ಲೋಕ, ಒಂದ್ ಅರ್ಧ ಪೇಜ್ ಬರಿತೀವಿ, ಸಾಕ್ ಬಿಡಪ್ಪ, ನಮ್ಮನ್ನು ನಾವು ಬರೆದ್ರೆ ಯಾರು ಓದ್ತಾರೆ, ಏನಾಗತ್ತೆ ಇದರಿಂದ ಅಂತ ಬಿಟ್ಬಿಡ್ತೀವಿ. ಹಾಗೆ ಇಲ್ಲ, ಆ ಮನಸ್ಸು ಗಟ್ಟಿಮುಟ್ಟಿಯಾಗಿರ್ಬೇಕಾದ್ರೆ ರುದ್ರದೇವರು ನಮಸ್ಕಾರ ಮಾಡಬೇಕಲ್ಲ. ಆ ಅರ್ಥವನ್ನು ಇಟ್ಕೊಂಡು ಶ್ರೀ ಪ್ರಾಣನಾಥ ನಮಸ್ಕರೋ. ಶ್ರೀ ಶಬ್ದಕ್ಕೆ ವಿಷ ಅಂತ ಅರ್ಥ. ಶ್ರೀ ಶಬ್ದಕ್ಕೆ ವಿಷ, ಅದಕ್ಕೆ ಶ್ರೀಕಂಠ. ಎಸ್ಮಿನ್ ಕಂಠೆ ಶ್ರೀ ಅಂದ್ರೆ ವಿಷ. ಶ್ರೀ ಅಂದ್ರೆ ವಿಷ. ವಿಷವನ್ನ ಯಾರು ಪ್ರಾಣ, ತಾನು ಪ್ರಾಣ ಅನ್ಸುತ್ತೆ. ಪ್ರಾಣ ಇಲ್ಲಿ ಬಾಯಿಗಾಯದಲ್ಲಿ ಕಂಠಗಳಲ್ಲಿ ಇವೆಲ್ಲ ಪ್ರಾಣ ಇರ್ತದೆ. ಅಂತಹ ತನ್ನ ಕಂಠದಲ್ಲಿ ಶ್ರೀ ಆ ವಿಷವನ್ನು ಇಟ್ಟುಕೊಂಡಿರತಕ್ಕಂತಹವನನ್ನೇ ನಾಥ ಸ್ವಾಮಿಯಾಗಿ ಉಳ್ಳತಕ್ಕಂತಹ ಪಾರ್ವತೀ ದೇವಿ ಹಾಗೂ ರುದ್ರದೇವರು ಯಾರೋ ಅವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಯಾಕೆ? ಮನೋಭಿಮಾನಿತ್ವ. ನಾನು ವಾಯುದೇವರ ಮಹಾತ್ಮೆಯನ್ನು ಹೇಳುವುದಕ್ಕೆ ಹೊರಡ್ತಾ ಇದ್ದೇನೆ. ನನ್ನ ಮನಸ್ಸು ಚಂಚಲವಾಗಬಹುದು ಅಥವಾ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಕಷ್ಟವಾಗಬಹುದು. ಅದಕ್ಕೋಸ್ಕರವಾಗಿ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಆ ರುದ್ರದೇವರು ನನ್ನ ಮನಸ್ಸನ್ನ ಅತ್ಯುತ್ತಮವಾದ ರೀತಿಯಿಂದ ವಾಯುದೇವರ ಮಹಾತ್ಮೆಯನ್ನು ಕೊಂಡಾಡುವುದರಲ್ಲಿ ನನಗೆ ಮನಸ್ಸನ್ನ ಕೊಡ್ಲಿ ಅನ್ನುವುದಕ್ಕೋಸ್ಕರವಾಗಿ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಯಾವುದೇ ಗ್ರಂಥ ಬರಿಬೇಕಾದ್ರೆ ಶೇಷದೇವ ನಮಸ್ಕಾರ ಮಾಡಬೇಕು. ಯಾಕೆ ಅಂದ್ರೆ ಶೇಷೋ ವ್ಯಾಖ್ಯಾನ ಗೋಚರ. ಹೀಗಾಗಿ ಶ್ರೀ ಅಂದ್ರೆ ವಿಷ, ಪ್ರಾಣ ಅಂತಂದ್ರೆ ಯಾವ ಪ್ರಾಣ ಅಂದ್ರೆ ನಮ್ಮ ಇಡೀ ದೇಹ ಇರೋದೇ ಪ್ರಾಣದಲ್ಲಿ. ಅರ್ಥಾತ್ ದೇಹ ಪೂರ್ತಿ ಹಾವು, ಆ ಹಾವಿನಲ್ಲಿ ಏನಿರುತ್ತೆ? ಶ್ರೀ ವಿಷ ಇರುತ್ತೆ. ಹೀಗಾಗಿ ಶ್ರೀ ಯಾವ ವಿಷವು ಪ್ರಾಣ, ತನ್ನ ಜೀವವೇ ಪ್ರಾಣವಾಗಿ ಉಳತಕ್ಕಂಥನಾಗಿದ್ದಾನೆಯೋ ಯಾರು? ಹಾವುಗಳು. ಅದಕ್ಕೆ ನಾಥ, ಎಲ್ಲ ಹಾವುಗಳಿಗೂ ನಾಥನಾಗಿರ್ತಕ್ಕಂಥವ್ರು ಯಾರು? ಶೇಷದೇವರು. ಇತ್ತಂತ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶೇಷೋ ವ್ಯಾಖ್ಯಾನ ಗೋಚರ ಅನ್ನುವ ಅರ್ಥದಿಂದ ಯಾವುದೇ ಗ್ರಂಥವನ್ನು ರಚನೆಯನ್ನು ಮಾಡಬೇಕಾದ್ರೆ ಶೇಷದೇವರ ನಮಸ್ಕಾರವನ್ನು ಮಾಡಬೇಕಲ್ಲ. ಹೀಗಾಗಿ ಅದಕ್ಕೆ ನಾರಾಯಣ ನಮಸ್ಕೃತ್ಯ ನರಂಚೇವ ನರೋತ್ತಮ ಅಂತಲ್ಲೂ ಕೂಡ ನಮಸ್ಕಾರವನ್ನು ಮಾಡಿದ್ದು ಕಂಡಿದ್ದೇವೆ. ಹೀಗಾಗಿ ಶೇಷದೇವರಿಗೂ ಗ್ರಂಥವನ್ನು ಬರಿತಾ ಇದ್ದೇವೆ. ಗ್ರಂಥವನ್ನು ನಿರ್ವಿಘ್ನವಾಗಿ ಪರಿಪೂರ್ಣವನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಅರ್ಥ. ಇನ್ನೊಂದು ಅರ್ಥ, ಶ್ರೀ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ. ನಾವೆಲ್ಲ ಪಡಿತೇವಲ್ಲ, ಶ್ರೀದೇವಿಗೆ ನಮಗೆ ಸಂಪತ್ತು ಬರಲಿ ಅಂತ. ಸಂಪತ್ತು ಬರಲಿ, ನಾವೆಲ್ಲ ಅಪೇಕ್ಷೆ ಪಡತಕ್ಕಂಥ ಸಂಪತ್ತು ಯಾವುದು? ಸ್ವರ್ಗ ಸುಖ. ಎಲ್ಲರೂ ಕೇಳುವಾಗ ಹೇಳ್ತೇವೆ ನಾವು, ಒಳ್ಳೆ ಸ್ವರ್ಗದ ಸುಖ ಇದ್ದಂಗಿದೆ ನೋಡ್ರಿ ಅಂತ ಹೇಳ್ತೇವಲ್ಲ. ಹೀಗಾಗಿ ಶ್ರೀ ಅಂದ್ರೆ ಸ್ವರ್ಗದ ಸಂಪತ್ತು. ಅದಕ್ಕೆ ಅಲ್ಲಿ ನಾಥ ಯಾರು? ಇಂದ್ರದೇವರು.
ಹಾಗಾಗಿ ಶ್ರೀ ಪ್ರಾಣನಾಥ. ಶ್ರೀ ಅಂದ್ರೆ ಸಂಪತ್ತು, ಆ ಶ್ರೀ ಅಂದ್ರೆ ಸ್ವರ್ಗ ಸುಖವನ್ನೇ ಪ್ರಾಣ ತನ್ನ ಪ್ರಾಣವನ್ನಾಗಿ ಇಟ್ಟುಕೊಂಡಿರ್ತಕ್ಕಂಥ ಇಂದ್ರದೇವರು ನನಗೆ ಸ್ವರ್ಗ ಸುಖವೇ ಬೇಕು ಅಂತ ಹೇಳಿ ಏನ್ ಮಾಡ್ತಾರವರು, ನಮ್ ಲೋಕಕ್ಕೆ ಐರಾವತ ಇರ್ಲಿ, ನಮ್ ಲೋಕಕ್ಕೆ ಪಾರಿಜಾತ ಇರ್ಲಿ ಅಂತ ಬಹಳ ಅಭಿಮಾನ. ಪ್ರಾಣ ಶಬ್ದಕ್ಕೆ ಅಭಿಮಾನ ಅಂತ ಅರ್ಥ. ಶ್ರೀ ಸ್ವರ್ಗದ ಸಂಪತ್ತುಗಳನ್ನ ಸಂಪಾದನೆ ಮಾಡುವುದರಲ್ಲಿ ಪ್ರಾಣ ಬಹಳ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂತಹ, ಅಥವಾ ಶ್ರೀ ಪ್ರಾಣ ಪ್ರಣಚೇಷ್ಟಾಯ. ಶ್ರೀ ಅಂದ್ರೆ ಸ್ವರ್ಗದಲ್ಲಿರುವಂತಹ ಜೀವರಾಶಿಗಳಿಗೆ ಚೇಷ್ಟೆಯನ್ನ ಮಾಡ್ತಕ್ಕಂಥಂದ್ರೆ ವ್ಯಾಪಾರವನ್ನ ಮಾಡತಕ್ಕಂಥವರಲ್ಲಿ ಆ ಎಲ್ಲ ಜೀವರಾಶಿಗಳಿಗೂ ಸ್ವರ್ಗದಲ್ಲಿರ್ತಕ್ಕಂಥ ಜೀವರಾಶಿಗಳಿಗೆ ನಾಥ ಸ್ವಾಮಿಯಾಗಿರ್ತಕ್ಕಂಥವ್ರು ಯಾರು? ಇಂದ್ರದೇವರು. ಇಂದ್ರದೇವರು ಯಾಕೆ ಬಂದ್ರು ಇಲ್ಲಿ ಅಂತಂದ್ರೆ, ಭಗವಂತನ ಮಹಾತ್ಮೆಯನ್ನು ವರ್ಣನೆ ಮಾಡಬೇಕಾದ್ರೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಸಾಧ್ಯ. ಅವರ ವರ್ಣನೆಯನ್ನು ಮಾಡಬೇಕಾದ್ರೆ ರುದ್ರದೇವರು, ಇಂದ್ರದೇವರು ಇವರೆಲ್ಲರೂ ಆ ವಾಯುದೇವರ ಮಹಾತ್ಮೆಯನ್ನು ಹೇಳಲಿಕ್ಕೆ ಸಾಧ್ಯವೇ ಹೊರತು ನಮ್ಮಂತವರ ಕಡೆಯಿಂದ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವಾಯುದೇವರ ಮಹಾತ್ಮೆಯನ್ನ ಯಾವ ಟೀಕಾಕೃತ್ಪಾದರಾಗಿ ವಾಯುದೇವರ ಮನಸ್ಸಿನ ಅಭಿಪ್ರಾಯವನ್ನ ಚೆನ್ನಾಗಿ ಬಿಡಿಸಿಟ್ಟಿದ್ದಾರೆಯೋ ಅಂತಹ ಇಂದ್ರದೇವರಿಗೆ ನಾವು ನಮಸ್ಕಾರವನ್ನ ಮಾಡಿದರೆ ಆ ವಾಯುದೇವರ ಮಹಾತ್ಮೆಯನ್ನ ಅಶಬ್ದ ಭೋಗಾಢ ಅಚ ನಿಗಮ ಚರ್ಚಾ ಚತುರಾಣ ನ್ಯಾಯೇ ಪ್ರೌಢ ಅಚ ವಿದಿತೆ ವೇದ್ಯ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಮನಸ್ಮ ಅಂತ ಹೇಳಿದ ಹಾಗೆ ಆನಂದ ತೀರ್ಥರ ಕರುಣೆ ಟೀಕಾಕೃತ್ಪಾದರ ಮೇಲೆ ಬಿದ್ದಿದ್ದರೆಂದು ಹೇಗೆ ಅವರು ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೋ ಹಾಗೆ ಈ ಇಂದ್ರದೇವರ ಅದ್ಭುತವಾದ ಆಶೀರ್ವಾದ ನನಗೆ ಆದರೆ ನಾನು ಶ್ರೀಮದಾಚಾರ್ಯರ ಗ್ರಂಥವನ್ನ ಅರ್ಥ ಶ್ರೀಮದಾಚಾರ್ಯರ ಮಹಾತ್ಮೆಯನ್ನ ನಾನು ಹೇಳಲಿಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರವಾಗಿ ಇಂದ್ರದೇವರಿಗೂ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ ಅಂತ ಹೀಗೆಲ್ಲ ಅರ್ಥವನ್ನ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬರ್ತದೆ. ಈ ಶ್ರೀಮದಾಚಾರ್ಯರು ಎಂಥವರು ಅನ್ನುವಾಗಿ ಹೇಳ್ತಾರೆ, ಮಧ್ವಸ್ಯ ಕೇತಿರ್ ದಿನನಾಥ ಗಿತ್ಯಂ. ಎಲ್ಲ ಸೂರ್ಯ ಯಾವ ರೀತಿಯಾಗಿ ಸೂರ್ಯ ಉದಯಿಸಿ ಕತ್ತಲನ್ನ ಹೋಗಲಾಡಿಸಿ ವಿಶಿಷ್ಟವಾದ ಬೆಳಕನ್ನ ಕೊಡ್ತಾನೆ, ಹಾಗೆ ಈ ಶ್ರೀಮದಾಚಾರ್ಯರೆಂಬ ಸೂರ್ಯ ಉದಯಿಸಿ ಯಾವ ಯಾವ ಬೇರೆ ಬೇರೆ ಮತಾಚಾರ್ಯರು ವೇದಗಳಿಗೆ ಅಪಾರ್ಥವನ್ನ ಕಲ್ಪಿಸಿ ಭಗವಂತನೇ ಇಲ್ಲ ಅಥವಾ ನಾನೇ ಭಗವಂತ, ಎಲ್ಲವೂ ಪೌರುಷಯವೇ ಆಗಿದೆ, ಅದು ಇಲ್ಲ ಇದು ಇಲ್ಲ 20 ಸಲ ಏನ್ ಹೇಳಿದ್ರು ಆ ಎಲ್ಲ ಅಜ್ಞಾನವೆಂಬ ಕತ್ತಲೆಗಳನ್ನು ಕೂಡ ಹೋಗಲಾಡಿಸಿ ಅದ್ಭುತವಾದ ತತ್ವಜ್ಞಾನವನ್ನ ಕೊಟ್ಟ ಆ ಮಧ್ವರೆಂಬ ಸೂರ್ಯನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕೆಂದ್ರೆ ನೋಡಿ, 2 ದಿವಸದಿಂದ ಸ್ವಲ್ಪ ಮೋಡ ಇತ್ತು, ನಮಗೆಲ್ಲ ಮೂಡ್ ಆಫ್ ಆಗ್ಬಿಡ್ತದೆ. ಯಾಕೆ? ಮೋಡ ಇದ್ರೆ ಏನೋ ಚಳಿ ಚಳಿ, ಏನೋ ಹೊರಗಡೆ ಉತ್ಸಾಹ ಇರೋದಿಲ್ಲ. ಅದೇ ಸ್ವಲ್ಪ ಸೂರ್ಯ ಬಂದ ಚೆನ್ನಾಗಿ ಪ್ರಕಾಶ ಬಿಟ್ಟಂತಂದ್ರೆ ಎಲ್ಲರಿಗೂ ಒಂದು ಹೊಸದಾದ ಚೇತನ ಜೀವರಾಶಿಗೆ ಬರ್ತದೆ. ಹಾಗೆ ಮಧ್ವಾಚಾರ್ಯರೆಂಬ ಸೂರ್ಯ ಉದಯಿಸಿ ಎಲ್ಲ ವಿಧವಾಗಿರ್ತಕ್ಕಂಥ ದುಷ್ಟ ಭಾಷ್ಯಗಳನ್ನ ಸರಿಯಾಗಿಲ್ಲ ಎಂಬುವುದನ್ನ ಖಂಡಿಸಿ ಸಮರ್ಪಕವಾದ ಯಥಾರ್ಥವಾದ ಜ್ಞಾನವನ್ನ ಕೊಟ್ಟ ಆಚಾರ್ಯರೆಂಬ ಸೂರ್ಯರ ಉದಯಕ್ಕೆ ನಾನು ನಮಸ್ಕರಿಸುತ್ತೇನೆ ಅಂತಲೂ ಕೂಡ ಅನ್ವಯವನ್ನ ಮಾಡಿ, ಅಲ್ಲ ಶ್ರೀಮದಾಚಾರ್ಯನ ಮಹಾತ್ಮೆಯನ್ನ ಯಾಕೆ ಹೇಳ್ತಾ ಇದ್ದೀರಾ? ಅದರ ಬದಲು ಭಗವಂತನ ಮಹಾತ್ಮೆಯನ್ನ ಕೊಂಡಾಡಿ, ನೇರವಾಗಿ ದೇವರನ್ನ ಕೊಂಡಾಡಿ ಇವರ ಮಹಾತ್ಮೆಯನ್ನ ಹೇಳಲು ನಮ್ಗೇನ್ ಲಾಭ ಅಂತ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ವಕ್ಷಾಮಿಗ ಮುಕುಂದ ಭಕ್ತೇ ಗುರುಭಕ್ತಿ ಜಾಯೇ ಸತಾಂ ಪ್ರತಸ್ಥೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋ ವಿಶುದ್ಧ ವಕ್ಷಾಮಿವಾಯೋರವತಾರ ಲೀಲಾ. ಹನುಮ ಭೀಮ ಮಧ್ವರ ಅವತಾರದ ಗುರುಗಳ ಸ್ವರ್ಗೋದ್ಧಾರಕರ ಆ ಮಹಾತ್ಮೆಯನ್ನ ಶ್ರವಣವನ್ನ ಮಾಡುವುದು ಯಾಕೆ ಅಂತಂದ್ರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಭಗವಂತನಲ್ಲಿ ಭಕ್ತಿ ಅಂತನ್ನುವುದು ನಮಗೆ ಬೆಳಿಬೇಕಾದ್ರೆ, ಚೆನ್ನಾಗಿ ದೃಢವಾಗಿ ಬರಬೇಕಾದ್ರೆ ಮೊದಲಿಗೆ ಗುರುಗಳಲ್ಲಿ ಭಕ್ತಿಯನ್ನ ಮಾಡಿದರೆ, ಗುರುಗಳ ಮಾತಿನಲ್ಲಿ ವಿಶ್ವಾಸವನ್ನ ಇಟ್ಟರೆ, ಗುರುಗಳಲ್ಲಿ ಅಪಾರವಾದ ಸೇವೆಯನ್ನ ಮಾಡಿದರೆ ಅದರೆಲ್ಲದರ ಪುಣ್ಯ ಹಾಗೂ ಅದರ ಪ್ರಭಾವದಿಂದ ಭಗವಂತನಲ್ಲಿ ಭಕ್ತಿ ಅಂತನ್ನುವುದು ಬರ್ತದೆ. ನಾವು ನೋಡ್ತೇವೆ, ನಮಾಧವ ಸಮೋದೇವೋ ನಚ ಮತ್ತು ಸಮೋ ಗುರು. ಅದು ನೋಡಿದಾಗ ನಮಾಧವ ಸಮೋದೇವ, ಭಗವಂತನೇ ಸಮಾನವಾದ ದೇವನಿಲ್ಲ ಅನ್ನುವ ಮಾತು ನಮಗೆ ಗಟ್ಟಿಮುಟ್ಟಿಯಾಗಿ ತಿಳಿಬೇಕಾದ್ರೆ ನಚ ಮಧ್ವ ಸಮೋ ಗುರು, ನಮಗೆ ಮೊದಲು ಮಧ್ವಾಚಾರ್ಯರ ಬಗ್ಗೆ ವಿಶ್ವಾಸ ಇರಬೇಕು.
ಶ್ರೀಮದ್ ಆಚಾರ್ಯರ ವಾಕ್ಯಗಳ ಬಗ್ಗೆ ನಮಗೆ ವಿಶ್ವಾಸವಿದ್ದರೆ ಮಾತ್ರ ನಮಾದವ ಸಮೋದೇವ ಅನ್ನೋದು ನಮ್ಗೆ ತಿಳಿತದೆ. ಶ್ರೀಮದಾಚಾರ್ಯರ ಬಗ್ಗೆನೇ ವಿಶ್ವಾಸವಿಲ್ಲ, ಅವರ ವಾಕ್ಯಗಳನ್ನೇ ನಾವು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅಂತಂದ್ರೆ ನಚಮದ್ವ ಸಮೋ ನಮಾದವ ಸಮೋದೇವೋ ಅನ್ನತಕ್ಕಂಥ ನಮಗೆ ಅರ್ಥವೇ ಆಗೋದಿಲ್ಲ. ಹಾಗಾಗಿ ಮೊದಲೇ ಗುರುಗಳ ಬಗ್ಗೆ ವಿಶ್ವಾಸ, ಮೊದಲೇ ಗುರುಗಳ ಶುಶ್ರೂಷ, ಆ ಗುರುಗಳ ಮಹಾತ್ಮೆ, ಆ ಗುರುಗಳ ವಾಕ್ಯದಲ್ಲಿ ಅದ್ಭುತವಾದ ಸಾಮರ್ಥ್ಯ ಇವೆಲ್ಲ ಕಂಡ ಮೇಲೆ ನಮಗೆ ಭಗವಂತನಲ್ಲಿ ಭಕ್ತಿ ಅಂತನ್ನುವುದು ಬೆಳೀತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಮುಕುಂದ ಭಕ್ತಿ ಗುರುಭಕ್ತಿ ಜಾರಿ ಒಂದರ್ಥ. ಇನ್ನೊಂದು ಅರ್ಥ ಮುಕುಂದ ಭಕ್ತಿ ಗುರುಭಕ್ತಿ ಜಾರಿ. ಗುರು ಅಂದ್ರೆ ಬಹಳ ಅಂತರ್ಥ. ಭಗವಂತನಲ್ಲಿ ಬಹಳ ಭಕ್ತಿ ಬರಬೇಕಾದ್ರೆ ಗುರುಗಳನ್ನ ಆಶ್ರಯಿಸಿ ಅವರ ಮುಖಾಂತರ ಶಾಸ್ತ್ರಾಧ್ಯಯನವನ್ನು ಮಾಡಿದರೆ ಮಾತ್ರ ಭಗವಂತನಲ್ಲಿ ಭಕ್ತಿ ಬಳಿತಾ ಬೆಳೀತಾ ಬಹಳವಾಗ್ತಾ ಹೋಗ್ತದೆ. ಇಲ್ಲದೆ ಹೋಗಿದ್ರೆ ನಿಂತ ನೀರಂತೆ. ಬರೀ ಯಾರು ಬಂದ್ರೆ ಹರಿಸರ್ವೋತ್ತಮ ವೈದ್ಯೋತ್ತಮ ಅಂಬಳ್ ಮುಗಿದ ಹೌದಪ್ಪ. ಹರಿಸರ್ವೋತ್ತಮ ಯಾಕೆ ಪ್ರಶ್ನೆ ಬಂದಾಗ ಉತ್ತರ ಕೊಡಕ್ಕ ಮಂತ್ರಿ ಇರೋದಿಲ್ಲ. ಆ ಪ್ರಶ್ನೆಗೆಲ್ಲ ಉತ್ತರ ಸಿಗಬೇಕಾದ್ರೆ ಭಗವಂತನಲ್ಲಿ ಹೇಗೆ ಭಕ್ತಿಯನ್ನು ಮಾಡ್ತೇವೆಯೋ ಹಾಗೆ ಗುರುವಿನಲ್ಲೂ ಕೂಡ ಉತ್ಕೃಷ್ಟವಾದ ಭಕ್ತಿಯನ್ನು ಮಾಡಿದರೆ ಮಾತ್ರ ನಮಗೆ ಭಗವಂತನಲ್ಲಿ ಭಕ್ತಿ ಅಂತನ್ನುವುದು ಬೆಳೀತದೆ ಅನ್ನುವ ಸೂಚನೆಯನ್ನು ಕೊಡುವ ಫಲವಾಗಿ ಮುಕುಂದ ಭಕ್ತಿ ಗುರುಭಕ್ತಿ ಜಾರಿ ಅಂತ ಕೊನೆಗೆ ಹೇಳ್ತಾರೆ. ವಕ್ಷಾಮಿ ವಾಯೋರವತಾರ ಲೀಲಾ. ಆ ವಾಯುದೇವರ 3 ಅವತಾರದ ವರ್ಣನೆಯನ್ನು ನಾವು ಮಾಡ್ತೇವೆ ಅಂತ ಯಾರಿಗೆ ಹೀಗೆ ಧೈರ್ಯವಾಗಿ ಹೇಳಿ ಸಾಧ್ಯವಿದೆ? ಸಾಧ್ಯವಿಲ್ಲ. 700 ವರ್ಷ ತುಂಬ್ತಾ ಇದೆ, ನಾವು 700 ಹಾಡನ್ನ ಹಾಡ್ತೀನಿ ಅನ್ನುವ ಧೈರ್ಯ ನಮ್ಗೆ ಇಲ್ಲೇ ಇಲ್ಲ. ಯಾಕೆ ಆಗುತ್ತೆ ಇಲ್ವ 100 ಅನ್ನುವ ಭಯ ನಮ್ಮಲ್ಲಿ ಇದೆ. 700 ಸಲ ಮಧ್ವೀಜ ಪಾರಾಯಣ ಮಾಡ್ತೀವಿ, ಬೇಕು ಒಬ್ಬನ ಕೈಲಿ ಆಗಲ್ಲ ರೀ, 10 ಜನ ಸೇರೋಣ 20 ಜನ ಸೇರೋಣ, ಯಾಕೆ ನನ್ನೊಬ್ಬನ ಕೈಲಿ ಆಗೋದಿಲ್ಲ, ಭಯ ಆಗುತ್ತೆ ಇಲ್ಲ ಅಂತ. ಆದ್ರೆ ಕಾರಣ ಪಂಡಿತಾಚಾರ್ಯ ಹೇಳ್ತಾರೆ ಮೋಕ್ಷಾವಿವಾಯೋರ ಅವತಾರ ಲೀಲ. ನಾನು ಆ ವಾಯುದೇವರ ಅವತಾರದ ಮಹಾತ್ಮೆಯನ್ನ ಕೊಂಡಾಡ್ತೇನೆ. ಇಷ್ಟು ಧೈರ್ಯ ಅವರಿಗೆ ಎಲ್ಲಿಂದ ಬಂತು ಅಂದ್ರೆ ಅವರ ತಂದೆಯ ವಿಶೇಷವಾದ ತ್ರಿವಿಕ್ರಮ ಪಂಡಿತಾಚಾರ್ಯರ ಆಶೀರ್ವಾದ. ಅದೆಲ್ಲದರ ಜೊತೆಗೆ ಅವರು ತಾವು ಚಿಕ್ಕವರಾಗಿದ್ದಾಗ ವಾಯುದೇವರನ್ನ, ಅವರು ಚಿಕ್ಕವರು, ವಾಯುದೇವರು ಆಗ ನೋಡಿದ ಘಟನೆಗಳು ಎಲ್ಲವನ್ನೂ ಕೂಡ ತಿಳಿದಿರತಕ್ಕಂತಹ ಅವರು ಈ ವಿಧವಾಗಿರ್ತಕ್ಕಂತಹ ಅದ್ಭುತವಾದ ಚರಿತ್ರೆಯನ್ನು ಹೇಳುವ ಸಾಹಸವನ್ನ ಮಾಡ್ತೇನೆ ಅಂತ ಮಾಡ್ತಾ ಇದ್ದಾರೆ. ವಕ್ಷಾವಿವಾಯೋ ಅವತಾರ ಲೀಲ. ಇಲ್ಲಿ ವಾಯೋರ ಅವತಾರ ಲೀಲಾ ಅಂತಂದ್ರು. ಮಧ್ವಾಚಾರ ಚರಿತ್ರೆ ಹೇಳ್ತೇನೆ ಅಂತಿದ್ರೆ ಮಧ್ವಾಚಾರ ಹಾಗಾಗಿ ಇದ್ರು ಗೊತ್ತಾಯ್ತು ಅಂತ ಹೇಳ್ಬೋದಾಗಿತ್ತು. ವಾಯುದೇವರ ಅವತಾರವನ್ನು ಹೇಳ್ತೀನಿ ಅನ್ನುವ ಸಾಹಸ ಮಾಡಬೇಕಾದ್ರೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅವ್ರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ 3 ರೂಪವನ್ನ ನೋಡಿದ್ರು. ಹೀಗಾಗಿ ಅವರು ಹೇಳಿದ ಮಹಾತ್ಮೆಯನ್ನ ಕೇಳಿದ ಅವರ ಮಕ್ಕಳು, ಅವರು 3 ಸ್ವರೂಪ ಆಗಿದೆ, ನಮ್ಮ ತಂದೆಯವರು ಹೇಳಿದ್ದಾರೆ, ಹೀಗಾಗಿ ಅದು ನಿಶ್ಚಯವಾಗಿದೆ ಅಂತ ವಕ್ಷಾವಿವಾಯೋರ್ ಅವತಾರ ಲೀಲ. ಇಲ್ಲಾಂದ್ರೆ ಮಧ್ವಾಚಾರ ಮಹಾತ್ಮೆಯನ್ನು ಹೇಳ್ತೀನಿ ಅಂತ ಅಷ್ಟೇ ಹೇಳಬೇಕಾಗಿತ್ತು. ಅವರೇನೆ ಭೀಮನನ್ನ, ಅವರೇನೆ ಹನುಮಂತ ದೇವರನ್ನ ನೋಡಿಲ್ಲ, ಇಷ್ಟೇ ಹೇಳಬೇಕಾಗಿತ್ತು. ಯಾಕೆ ಹೇಗೆ ಹೇಳಿದ್ರು ಅಂತಂದ್ರೆ ಅವರು ತಂದೆಯವರು ಹೇಳಿದ ಮಾತು, ಅವರು ವಾದ ಮಾಡಿದ್ದು ಶ್ರೀಮದಾಚಾರ್ಯ ಜೊತೆಗೆ ಅವರು ಪೂಜೆ ಮಾಡಿದ 3 ಅವತಾರಗಳಲ್ಲಿ ಪೂಜಾ ಕ್ರಮ ಅವನನ್ನು ನೋಡಿ ಅವರ ತಂದೆಯವರು ಹೇಳಿದ ಮಾರ್ಗದಿಂದ ಅವರು ಈ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ವಕ್ಷಾಮಿವಾಯೋರ್ ಅವತಾರ ಲೀಲಾ ಅಷ್ಟು ಹೇಳುವಾಗ ಹೇಳ್ತಾರೆ, ನಾನು ವಾಯುದೇವರ ಮಹಾತ್ಮೆಯನ್ನು ಹೇಳ್ತೀನಿ ಇಂದ ಮಾತ್ರಕ್ಕೆ ನಾ ಭಾರಿ ದೊಡ್ಡವನು ಅಂತ ತಿಳ್ಕೊಬೇಡ್ರಿ, ನಾನು ಏನೇನೂ ಇಲ್ಲ, ಮಯಮಂದ ಬುದ್ಧೌ ಅಂತ, ನಾನು ಬಹಳ ದಡ್ಡ, ನನಗೇನು ಅಷ್ಟು ಭಾರಿ ಬುದ್ಧಿವಂತ ಅಂತ ತಿಳ್ಕೋಬೇಡ್ರಿ, ನಾನೇನು ಭಾರಿ ಕವಿಯನ್ನು ತಿಳ್ಕೋಬೇಡ್ರಿ ಅಥವಾ ಭಾರಿ ಪಂಡಿತ ಅಂತ ತಿಳ್ಕೋಬೇಡ್ರಿ, ಚೆನ್ನಾಗಿ ಶಬ್ದಗಳ ಪ್ರಯೋಗವನ್ನ ಮಾಡಿ ರಂಜಿಸುವಂತೆ ಮಾಡ್ತೀನಿ ಅಂತ ತಿಳ್ಕೋಬೇಡ್ರಿ. ಕೇವಲ ಗುರುಗಳ ಮೇಲಿರುವ ಭಕ್ತಿಯಿಂದ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ. ಆದರೂ ಜ್ಞಾನಿಗಳಾದ ನೀವು, ಸಂತಹ ಜ್ಞಾನಿಗಳಾಗಿರ್ತಕ್ಕಂತಹ ನೀವು, ಗುಣಾಢ್ಯಾಹ ನನ್ನಲ್ಲಿ ಈ ಗ್ರಂಥದಲ್ಲಿ ಇರತಕ್ಕಂಥ ಒಳ್ಳೆಯ ಗುಣಗಳನ್ನ ಸ್ವೀಕಾರವನ್ನ ಮಾಡಿ ಅಕಸ್ಮಾತ್ ತಪ್ಪೇನಾದರೂ ಇದ್ದರೆ ನನ್ನ ಮೇಲೆ ನೀವು ಕರುಣಾಂ ಕ್ರಿಯಾಸುಹು, ಕರುಣೆ ಮಾಡ್ರಿ. ಏನೋ ಅವತಾರ ಕಥೆ ಹೇಳೋ ಭರದಲ್ಲಿ ಸಣ್ಣ ಪುಟ್ಟ ತಪ್ಪಾಗಿದೆ ಅಂತ ಹೇಳಬೇಕೆ ಹೊರತು ಅದನ್ನೇ ದೊಡ್ಡದಾಗಿ ಮಾಡಿ ವಾಯುದೇವರ ಮಹಾತ್ಮೆಗೆ ಜೊತೆಯನ್ನು ತರಬೇಡಿ. ಜ್ಞಾನಿಗಳು ನೀವು ಹಂಸಕ್ಷೀರನ್ನಾಯವತ, ಜ್ಞಾನಿಗಳು ಯಾವಾಗಲೂ
ಉತ್ತಮವಾದದನ್ನ ಮಾತ್ರ ಸ್ವೀಕಾರವನ್ನು ಮಾಡಿ ಕೆಟ್ಟದನ್ನ ಬಿಟ್ಬಿಡ್ತಾರಲ್ಲ, ಹಾಗೆ ಸಂತಹ ಸಜ್ಜನರಾದ ನೀವು ವಾಯುದೇವರ ಮಹಾತ್ಮೆಯನ್ನು ನಾನು ಹೇಳುವಾಗ ಏನು ಒಳ್ಳೆಯದಿದೆಯೋ ಎಲ್ಲವೂ ಒಳ್ಳೆಯದು ವಾಯು ಮಹಾತ್ಮೆ. ನಾನು ಹೇಳುವಾಗ ನನ್ನಲ್ಲಿ ದೋಷವಿದ್ದರೆ ಅದನ್ನು ನೀವೆಲ್ಲರೂ ಕೂಡ ನನ್ನ ಮೇಲಿರುವ ವಿಶ್ವಾಸ ಅಭಿಮಾನದಿಂದ ಅದನ್ನ ಕರುಣಾಕ್ರಿಯಾಸವು ಬಿಟ್ಬಿಡಿ ಎನ್ನುವ ಮಾತನ್ನ ತಿಳಿಸಿಕೊಡ್ತಕ್ಕಂತಹ ರೀತಿಯಲ್ಲಿ ಹೇಳ್ತಾ, ಗುರುಸ್ಥತಾಂಕೆ ಸ್ವರ್ಣೋ ಗೃಹೇ ಭೂ ಪೂರ್ವಾಪರೀಕಾರ ಮತಾಪರಂಬ ಶಮಂತು ಮೇ ಹಂತ ಮುಹೂರ್ಮಹಂತಃ ಗುರುಸ್ಥತಾಂಕೆ ಸ್ವರ್ಣೋ ಗೃಹೇ ಭೂತ್ ಹೇಳ್ತಾರೆ. ಪೂರ್ವಾಪರೇಕಾರ ಮತಾಪರಂಭ ಹೇಳೋ ಕಾಲಕ್ಕೆ ಕೆಲವರು ಏನ್ ಮಾಡ್ತಾ ಪ್ರವಚನ ಪ್ರಾರಂಭ ಮಾಡಿ ಯಾರ್ದಾರ ಬಗ್ಗೆ ವಿಷಯ ಹೇಳಿ ಅಂತಂದ್ರೆ ಇವರು 1980ನೇ ಇಸ್ವಿ 28ನೇ ತಾರೀಕು 4ನೇ ತಿಂಗಳು ಬೆಳಗ್ಗೆ 6:15ಕ್ಕೆ ಇಂತಹ ಬೆಂಗಳೂರಿನ ಇಂತಹ ಒಂದು ನಗರದ ಇಂತಹ ಒಂದು ಹೊರಮನೆಯಲ್ಲಿ ಹುಟ್ಟಿದರು ಅಂತ ಹುಟ್ಟಿದಾಗಿನಿಂದ ಆರಂಭ ಮಾಡಿಕೊಂಡು ನಿಧಾನವಾಗಿ ಹೇಳ್ಬೇಕು. ಹಾಗೆ ಹೇಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನನ್ನಲ್ಲಿ ಹೇಳಬೇಕು ಅನ್ನತಕ್ಕಂಥ ಕುತೂಹಲ ಇದೆ. ಅದರ ಜೊತೆಗೆ ಭಕ್ತಿಯಿಂದ ಹೇಳುವಂತ ಸಂದರ್ಭದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿರುತ್ತೆ. ವೇಗವಾಗಿ ಹೇಳೋ ಕಾಲಕ್ಕೆ ಸ್ವಲ್ಪ ಹಿಂದು ಮುಂದೆ ಆಗ್ತಿರುತ್ತೆ. ಅದಕ್ಕೆ ಪೂರ್ವ ಮಹಾತ್ಮ ಹೇಳೋ ಕಾಲಕ್ಕೆ ಏನ್ರಿ ಅವ್ರ ಮನೆ ಬದಲಿಗೆ 6ನೇ ಸಲ ನಡ್ಕೊಂಡು ಹೋಗಿ ಬಂದಿದ್ದಾರೆ. 6ನೇ ಸಲ ನಡ್ಕೊಂಡು ಹೋಗಿ ಬಂದ್ರು. ಆ ಮಹಾತ್ಮೆ ಹೇಳ್ದ. ಆಮೇಲೆ ಇವ್ರು ಚಿಕ್ಕನಾಗಿದ್ದಾಗ ಮೊದಲಿಂದ ಇದೇ ಅಭ್ಯಾಸ ನಡ್ಕೊಂಡು ಹೋಗೋದು ಅಲ್ಲ, ಮೊದಲು ನಡ್ಕೊಂಡು ಹೋಗೋ ಅಭ್ಯಾಸವನ್ನ ಹೇಳಿ 6ನೇ ವಯಸ್ಸಿಂದು, ಆಮೇಲೆ 60ನೇ ವಯಸ್ಸಲ್ಲಿ ಬದಲಿಗೆ 6ನೇ ಸಲ ಹೋಗಿ ಬಂದು ಅಂತ ಹೇಳ್ಬೇಕಾಯ್ತು. ಮಹಾತ್ಮ ಹೇಳೋ ಕಾಲಕ್ಕೆ ಮೊದಲೇ ಮಾಡ್ಬಿಟ್ರು. ಬದಲಿಗೆ 60ನೇ ವಯಸ್ಸಲ್ಲಿ 6ನೇ ಸಲ ಹೋಗಿ ಬಂದ್ರು. ಚಿಕ್ಕ ವಯಸ್ಸಿಂದ 6ನೇ ವಯಸ್ಸಲ್ಲಿ ಅವನಿಗೆ ನಡೆಯುವ ಹ್ಯಾಬಿಟ್ ಇತ್ತು ಅಂತ ಅನ್ನೋದನ್ನ ಹೇಳುವಾಗ ಅಲ್ಲಿ ಏನ್ ಬಂತು? ಆ ಪ್ರೀತಿ, ಅವನನ್ನ ಏನೋ ಒಂದು ರೀತಿಯಿಂದ ಹೊಗಳಬೇಕೆಂಬರ್ತಕ್ಕಂಥ ಅಪೇಕ್ಷೆ. ಆ ಅಪೇಕ್ಷೆ ಇದಕ್ಕೆ ಏನ್ ಮಾಡಿದ್ರು? ಮೊದಲು ಆದದನ್ನ ಮುಂಚಿತವಾಗಿ ಹೇಳಿಬಿಟ್ರು, ಮುಂಚೆ ಆದದನ್ನ ಆಮೇಲೆ ಹೇಳಿದ್ರು. ಇದು ಯಾಕೆ? ಒಂದು ಭಕ್ತಿಯ ಪರಾಕಾಷ್ಠತೆ. ಆ ಭಕ್ತಿಯ ಪರಾಕಾಷ್ಠತೆ ಇದ್ದಾಗ ಸ್ವಲ್ಪ ಹಿಂದಿಂದ ಮುಂದೆ ಹಿಂದಿಂದ ಆಗ್ತಿರತ್ತೆ. ಅದಕ್ಕೋಸ್ಕರವಾಗಿ ಕ್ಷಾಮಂತಮೇ ಅಂತ ಮುಹೂರ್ಮಹ ಅಂತ ಒಂದೇ ನೇರವಾಗಿ ಒಂದೇ ಕ್ರಮದಿಂದ ನಾನು ಹೇಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಲ್ಲಿ ಕೇಳಿದ್ದು ಮಾಡಿದ್ದು ನನ್ನ ತಂದೆಯವರು ಹೇಳಿದ್ದು, ಮತ್ತೊಬ್ಬರ ನಾನು ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಮಹಾತ್ಮೆ ಇವೆಲ್ಲ ಸೇರಿಸಿ ಆ ಮಧ್ವವಿಜಯ ಎಂಬ ಗ್ರಂಥವನ್ನು ನಿರೂಪಣೆ ಮಾಡ್ತಾ ಇರೋದ್ರಿಂದ ಇದು ಒಂದೇ ರೀತಿಯಾಗಿ ಹೇಳಕ್ಕೆ ಸಾಧ್ಯವಾಗಿಲ್ಲ. ಹಿಂದೆ ಮುಂದೆ ಆಗಿದೆ. ಅದನ್ನ ಯಾವತ್ತೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಡ್ರಿ, ತಪ್ಪರ್ದಿದ್ದೇನೆ ಅಂತ ಹೇಳಿ ಕ್ಷಾಮಂತಮೆಯ ಅಂತ ಮುಹೂರ್ಮಹ ಅಂತ ಅದಕ್ಕೆ ಕ್ಷಮೆ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಗುರುಸ್ತತಾಂ ಕೇಸರುಣ ಗೃಹೇ ಭೂತ್. ಅಂಜನ ಹಾಗೂ ಕೇಸರಿ ಎಂಬತಕ್ಕಂತಹ ಕಪಿ ಮನುಷ್ಯ ಜನ್ಮ ಆಗಿನ ಕಾಲದಲ್ಲಿ ಇತ್ತು. ಅವರಲ್ಲಿ ಅವತಾರವನ್ನ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಅವರ ಚರಿತ್ರೆಯನ್ನ ತಾವೆಲ್ಲರೂ ಕೂಡ ಶ್ರೀನಿವಾಸನ ಕಲ್ಯಾಣದಲ್ಲಿ ಕೇಳಿದ್ದೀರಿ. ತಪಸ್ಸನ್ನ ಮಾಡ್ತಾರೆ ಅಂಜನಾದೇವಿ. ಉತ್ತಮನಾದ ಮಗ ಬೇಕು ನನಗೆ, ಸಾಮಾನ್ಯರಾಗಿರ್ತಕ್ಕಂತಹ ಸಂತಾನ ನನಗೆ ಆಗೋದು ಬೇಡ, ಎಲ್ಲರಿಗಿಂತಲೂ ಉತ್ತಮನಾದ ಮಗ ಬೇಕು ಅಂತ ಕೇಳಿದ್ರು. ಎಲ್ಲ ಜೀವರಾಶಿಗಳಿಗೂ ಉತ್ತಮನಾಗಿರ್ತಕ್ಕಂಥವ್ರು ಯಾರು? ವಾಯುದೇವರು. ಹೀಗಾಗಿ ಜೀವೋತ್ತಮರಾದ ವಾಯುದೇವರೇ ಅವರ ಮಗನಾಗಿ ಅವತಾರವನ್ನ ಮಾಡ್ತಾ ಇದ್ದಾರೆ. ಆ ಅವತಾರವನ್ನ ಮಾಡಿದಾಗ ಅಲ್ಲಿರ್ತಕ್ಕಂತಹ ಋಷಿಗಳು ಮುನಿಗಳು ಎಲ್ಲರೂ ಕೂಡ ಅವರಿಗೆ ನಾಮಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಏ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ದೇಶು ದೇಶು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾ ಭಾಗವತ ಪ್ರವರಃ ಶ್ರೀಮಂತಮೇನಂ ಹನುಮಂತ ಮಾಹು. ಹನುಮಂತ ಅಂತ ನಾಮಕರಣ ಮಾಡಿದ್ರು. ಅವರಲ್ಲಿ ಎಲ್ಲ ಇದೆಯಂತೆ. ಏನಿದೆ ಅಂತಂದ್ರೆ ಏ ಗುಣ ನಾಮ ಜಗತ್ ಪ್ರಸಿದ್ಧ. ಜಗತ್ತಿನಲ್ಲಿ ಇದು ಒಳ್ಳೆ ಗುಣ ಅಂತಕ್ಕಂಥದ್ದು ಏನೇನೋ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಶಾಸ್ತ್ರದಲ್ಲಿ, ಆ ಎಲ್ಲ ಗುಣಗಳು ಕೂಡ ಆನಂದ ತೀರ್ಥರಲ್ಲಿ ಇದೆ. ಅದಕ್ಕೆ ಏ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ದೇಶು ದೇಶು ಸ್ಮ ನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಭರಃ. ಅದ್ಭುತವಾದ ಭಾಗವತದಲ್ಲಿ ಹೇಳಿದ ಎಲ್ಲ ಧರ್ಮಗಳನ್ನ ಚೆನ್ನಾಗಿ ಪರಿಪಾಲನೆ ಮಾಡತಕ್ಕಂಥ ಏಕೈಕ ಆಚಾರ್ಯರು ಅಂತಂದ್ರೆ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು.
ಶುದ್ಧೇ ಭಾಗವತೆ ಧರ್ಮೆ ನಿರುತೋ ಜತೃಕೋದರ ನಕಾತ ಕರ್ಮ ಕೃತಸ್ಮ ನಯಾಚ ದೇವ ಮಾನುಷಂ ಅಂತ ಹೇಳಿದ ಹಾಗೆ ಸಮಗ್ರವಾದ ಭಾಗವತವನ್ನ ಚೆನ್ನಾಗಿ ತಿಳಿದವರು ವಾಯುದೇವರೇ. ವೇದವ್ಯಾಸದೇವರು ಹೇಳುವಾಗ ಶುಕಾಚಾರ ಮುಂದೆ ಕೂತಿದ್ದು. ಆದ್ರೆ ಮೊದಲಿಗೆ ಭಾಗವತ ಕೇಳಿದವರು ಯಾರು? ವಾಯುದೇವರೇ. ಮೇಲೂ ಅಷ್ಟೇ, ಭೂಲೋಕದಲ್ಲೂ ಅಷ್ಟೇ. ಅಲ್ಲಿ ನಾರಾಯಣನ ಮುಖದಿಂದ ಭಾಗವತವನ್ನ ಕೇಳಿದವರು ಬ್ರಹ್ಮದೇವರು. ಇಲ್ಲಿ ಭೂಲೋಕದಲ್ಲಿ ವೇದವ್ಯಾಸದೇವರ ಮುಖದಿಂದ ಮೊದಲಿಗೆ ಭಾಗವತ ಕೇಳಿದವರು ಶ್ರೀಮದಾಚಾರ್ಯರೇ. ಅದಕ್ಕೆ ಸಾಕ್ಷಾತ್ ಮಹಾಭಾಗವತ ಪ್ರವರ್ಧಂ, ಆ ಭಾಗವತವನ್ನ ಜಗತ್ತಿಗೆ ಕೊಟ್ಟವರೇ ವಾಯುದೇವರು. ಎಲ್ಲಿ ಹೇಳಿದರೆ ಶುಕಂ ತಮಾಶ ಪ್ರವಿವೇಶ ವಾಯು. ಆಚಾರ್ಯರು ತಿಳಿಸಿಕೊಡ್ತಾರೆ. ಶುಕಾಚಾರ್ಯರು ಬಂದು ಇನ್ನೇನೇನು ಕೇಳ ಕೂತ್ಕೋಬೇಕು ಅನ್ನೋ ಸರಿಯಾಗಿ ವಾಯುದೇವರು ಒಳಗೆ ಪ್ರವೇಶ ಮಾಡಿಬಿಟ್ರು. ಅವರು ಕೇಳಿ ವಾಯುದೇವರು ಶುಕಾಚಾರ್ಯರಿಗೆ ಕೇಳಿಸುತ್ತಾರೆ. ಯಾಕೆ ಅಂತಂದ್ರೆ ಭಗವಂತ ನೇರವಾಗಿ ಯಾರ್ಯಾರ ಜೊತೆಗೂ ಹಾಗೆಲ್ಲ ಸುಮ್ ಮಾತಾಡಲ್ಲ. ಹಾಗಾಗಿ ಸುಮ್ ಉಪದೇಶವನ್ನ ಕೊಡೋದು. ಎಲ್ಲಿ ಯಾರಿಗೇ ಉಪದೇಶ ಕೊಡ್ತಾ ಇದ್ದಾನೆ ಅಂದ್ರೆ ಇದು ನಿಶ್ಚಿತ, ಅಂಡರ್ಸ್ಟುಡ್. ಪ್ರತ್ಯೇಕವಾಗಿ ಎಲ್ಲಾ ಕಡೆ ಹೇಳಲ್ಲ. ಒಂದು ಕಡೆ ಶಿವದಾಚಾರ್ಯನೇ ಕೊಟ್ಟ ಮೇಲೆ ಅದನ್ನೆಲ್ಲಾ ಕಡೆಗೂ ಹಾಗೆ ಅನ್ನಿಸ್ಕೊಡೋದು. ಇದು ಸಿದ್ಧ ವಿಷಯ. ಅದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಸಾಕ್ಷಾತ್ ಮಹಾಭಾಗವತ ಪ್ರವರ್ಧಂ, ವೇದವ್ಯಾಸ ದೇವರ ಮುಖದಿಂದ, ನಾರಾಯಣನ ಮುಖದಿಂದ ಸಮಗ್ರವಾದ ನಮಗೆಲ್ಲ ಕೊಟ್ಟಿದ್ದ 15,000 ಶ್ಲೋಕ ಅಷ್ಟೇ. ಆಗ 100 ಕೋಟಿ ಶತಕೋಟಿ ವಿಸ್ತೀರ್ಣವಾಗಿರ್ತಕ್ಕಂತಹ ಭಾಗವತ ಉಪದೇಶ ಮಾಡಿದ್ದಾನೆ. ಅಂತ ಅದ್ಭುತವಾಗಿರ್ತಕ್ಕಂತಹ ಭಾಗವತವನ್ನ ಕೊಟ್ಟವರು. ಅಷ್ಟೇ ಅಲ್ಲ, ಭಾಗವತ ಹೇಳೋ ಕಾಲಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ? ಹೇಳ್ತೀವಷ್ಟೇ, ಆಚಾರ ಮಾಡಲ್ಲ. ನಾವು ಮನುಷ್ಯರು ಹೇಳ್ತೀವಿ, ನೋಡ್ರಿ ಸತ್ಯ ಮಾತಾಡಬೇಕು, ಹಿಂಸೆ ಮಾಡಬಾರ್ದು, ದೇವರ ನೈವೇದ್ಯ ಅಲ್ಲದೆ ಊಟ ಮಾಡಬೇಕು, ಬ್ರಾಹ್ಮಣರು ಪೂಜೆ ಮಾಡಬೇಕು, ಸುಳ್ಳು ಮಾತಾಡಬಾರ್ದು, ಹಿಂಗೆ ಎಲ್ಲ ಭಾಗವತ ಧರ್ಮಗಳನ್ನ ಹೇಳ್ತೀವಿ. ದಯ ಮಾಡಬೇಕು ಅಂತ ಎಲ್ಲ ವಿಧವಾಗಿರ್ತಕ್ಕಂಥ ಭಾಗವತ ಧರ್ಮಗಳನ್ನ ಉಪದೇಶ ಕೊಡ್ತೀವಿ. ಆದ್ರೆ ನಾವು ಅದನ್ನ ಅನುಸರಣೆ ಮಾಡುವುದಿಲ್ಲ, ಅನುಷ್ಠಾನದಲ್ಲಿ ತಂದಿಟ್ಕೊಳ್ಳೋದಿಲ್ಲ. ಧರ್ಮ ಮಾಡಬೇಕು ಅಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ ಬಾಯಿಂದ, ಆದರೆ ಅನುಷ್ಠಾನ ಮಾಡೋದು. ಆದರೆ ಹೇಗೆ ಹೇಳಿದರೋ ಹಾಗೆ ಅನುಷ್ಠಾನವನ್ನು ಮಾಡಿದವರು ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದಕ್ಕೋಸ್ಕರವಾಗಿ ಸಾಕ್ಷಾತ್ ಮಹಾಭಾಗವತ ಪ್ರವರ್ಧಂ ಅಂತ ಹೇಳಿ ಶ್ರೀಮಂತ ಮೇನಂ ಹನುಮಂತ ಮಾಹುವು ಏನ್ ವಿಶೇಷಣ ಕೊಡ್ತಾರೆ. ಇವರನ್ನ ಹನುಮಂತ ಅಂತ ಕರೆದು, ಹನುಹಂಸ ಹಿಂಸಾಗತ್ಯ ಅನ್ನತಕ್ಕಂತಹ ಧಾತು ಗತ್ಯರ್ಥಃ ಜೊತೆ ಜ್ಞಾನಾರ್ಥ ಅಂತ ಅರ್ಥವಿರೋದ್ರಿಂದ ಅವರಿಗೆ ಜ್ಞಾನವಂತ ಅಂತ ಕೊಟ್ಟ ಹೆಸರು ಹನುಮಂತ. ಹನಹಿಂಸಾಗತ್ಯೋ ಧಾತುವಿಗೆ ಹನುಮಂತ ಅಂತ ಅನ್ಬೇಕು. ಹನಹಿಂಸ ಅಂದ್ರೆ ಹಣಧಾತು, ಹನುಮಂತ ಅಂತ. ಆದ್ರೆ ಹನುಮಂತ ಅಂತ ಸೇರಿಸಿದ್ರಲ್ಲ. ಯಾಕೆ ಅಂದ್ರೆ ಆ ಉತ್ಕೃಷ್ಟತೆಯ ಅವರಲ್ಲಿರ್ತಕ್ಕಂತಹ ಜ್ಞಾನ ಬರೀ ಸಾಧಾರಣವಾಗಿರ್ತಕ್ಕಂತಹ ಜ್ಞಾನವಲ್ಲ, ಅವರಲ್ಲಿ ಉತ್ಕೃಷ್ಟತೆಯ ಬಹಳ ಜ್ಞಾನವಿದೆ. ಗರುಡಶೇಷ ರುದ್ರಾದಿಗಳಿಗೆಲ್ಲರಿಗಿಂತಲೂ ಕೂಡ ಕೋಟಿ ಪಟ್ಟು ಅವರಲ್ಲಿ ಉತ್ಕೃಷ್ಟತೆಯ ಇದೆ. ಅದನ್ನು ತಿಳಿಸಿಕೊಡೋ ಸಲುವಾಗಿ ಹನುಮಂತ ಎಂಬುದಾಗಿ ನಾಮಕರಣವನ್ನ ಮಾಡಿದ್ದಾರೆ. ಅಷ್ಟೇ ಹೇಳಿಲ್ಲ, ಹಿಂದೆ ಇನ್ನೊಂದು ಶಬ್ದ ಇತ್ತು, ಶ್ರೀಮಂತ ಮೇನಂ ಅಂತ. ಇವರು ಶ್ರೀಮಂತರು ಅಂತ ಹೆಸರಿಟ್ಟು, ಶ್ರೀಮಂತರಾಗಿರ್ತಕ್ಕಂತಹ ಹನುಮಂತ ದೇವರು ಅಂತ ಹೆಸರಿಟ್ಟು. ಯಾವುದರ ಶ್ರೀಮಂತಿಕೆ? ಒಂದು 5-6 ಬಿಲ್ಡಿಂಗ್ ಏನಾದ್ರು ಬಾಡಿಗೆ ಕೊಟ್ಟಿದ್ರ, ಅಥವಾ 100 ಕಾರುಗಳೇನಾದ್ರು ಇಟ್ಕೊಂಡಿದ್ರ, ಅಥವಾ ಕೈಗೊಬ್ಬ ಕಾಲುಗೊಬ್ಬರ ಆಳುಗಳೇನಾದ್ರೂ ಇದ್ರ? ಯಾವುದರಿಂದ ಇವರು ಶ್ರೀಮಂತು ಅಂತ ಕರ್ಸ್ಕೊಂಡಿದ್ರು? ಅಥವಾ ಅವರೇನಾದ್ರು ಹಣವನ್ನು ಸಮೃದ್ಧವಾಗಿ ಇಟ್ಕೊಂಡಿದ್ರ? 300, 400, 500, 700, 1000 ಕೋಟಿ ಏನಾರ ನೋಟ್ಸ್ಗಳೇನಾದ್ರು ಇಟ್ಕೊಂಡಿದ್ರ? ಅದಕ್ಕೆ ಇವರಿಗೆ ಶ್ರೀಮಂತ ಅಂತ ಕರೆದ್ರ ಅಂದ್ರೆ ಖಂಡನೆ ಇಲ್ಲ. ಯಾವುದರಲ್ಲಿ ಶ್ರೀಮಂತಿಕೆ? ಬಲೆ, ಜ್ಞಾನೆ, ವೈರಾಗ್ಯ, ಭಗವಂತನ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂತಹ ಸ್ವಾಭಾವಿಕವಾಗಿರ್ತಕ್ಕಂತಹ ಬಲವೇನಿದೆ, ಆ ಬಲದಿಂದ ಇವರು ಶ್ರೀಮಂತರಾಗಿದ್ದಾರೆ. ಎರಡನೆಯದು ಅದ್ಭುತವಾದ ಭಗವದ್ ವಿಷಯವಾಗಿರ್ತಕ್ಕಂತಹ ಜ್ಞಾನ. ಆ ಜ್ಞಾನದಿಂದ ಇವರು ಶ್ರೀಮಂತರಾಗಿದ್ದಾರೆ. ನಾವು ರಾಯರ ಚರಿತ್ರೆ ಕೇಳುವಾಗ ಎಲ್ಲರೂ ಅಯ್ಯೋ ಪಾಪ ರಾಯರಿಗೆ ನೋಡ್ರಿ ಬಳಂಥ ಬಡತನ ಬಂತು, ಒಡೆದೋಗಿರ ಮಡಿಕೆ, ಪಾಪ ಎಂಥ ಪ್ರಾರಬ್ಧ ಕರ್ಮ ಅಂತಂತೀವಿ.
ಅವರಷ್ಟು ಶ್ರೀಮಂತರು ಯಾರಿಲ್ಲ. ಯಾಕೆ? ಮನಸ್ಸು ಮಾಡಿದ್ರೆ ಬೇಕಾದ ಬಂಗಾರದ ತಟ್ಟೆಗೆ ಊಟ ಮಾಡಬಹುದಾಗಿತ್ತು ಅವರು. ಅದು ಶ್ರೀಮಂತಿಗೆ ಅಂತ ತಿಳ್ಕೊಳ್ಳಿಲ್ಲ ಅವರು. ಒಳಗಿನ ಗಡಿಗೆಯಲ್ಲಿ ಊಟ ಮಾಡುವುದನ್ನ ಅವರು ಬಡತನ ಅಂತಲೂ ತಿಳ್ಕೊಳ್ಳಿಲ್ಲ, ಅಥವಾ ಅವಾಗ ಅವರಿಗೆ ಬಹಳ ಬಡತನ ಇತ್ತು ಅಂತಲೂ ತಿಳ್ಕೊಳ್ಳಿಲ್ಲ. ಅವರು ಯಾವಾಗ ಶ್ರೀಮಂತರಾಗೇ ಇದ್ದರು. ಯಾವ ಶ್ರೀಮಂತಿಕೆ? ಗ್ರಂಥಗಳ ವ್ಯಾಖ್ಯಾನವೆಂಬ ಶ್ರೀಮಂತಿಕೆಯಲ್ಲಿ ಕೂತಿದ್ರು. ಅದ್ಭುತವಾದ ತತ್ವಜ್ಞಾನವನ್ನು ಉಪದೇಶ ಕೊಡುವಂತಹ ಅದ್ಭುತವಾದ ಜ್ಞಾನದ ಶ್ರೀಮಂತಿಕೆಯಲ್ಲಿ ರಾಯರು ಇದ್ದರು. ಅವರಿಗೆ ಯಾವ ವಿಧವಾದ ಬಡತನವೂ ಅವರಿಗೆ ಲೇಪವೇ ಇಲ್ಲ. ಯಾಕೆ? ಪಾಠ ಪ್ರವಚನ ಗ್ರಂಥ ರಚನೆ ಮಾಡ್ತಾ ಕೂತಿದ್ರವರಿಗೆ ಹಸಿವೇ ಆಗ್ತಿರ್ಲಿಲ್ಲ. ಕಾರ್ಯಕ್ರಮದ ಸಡಗರದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಿರ್ತೇವಲ್ಲ, ಅವಾಗ ಯಾರಿಗೂ ಹಸಿವಾಗೋದಿಲ್ಲ. ಎಲ್ಲ ಮುಗಿದ್ನ ಸಂಜೆ 6 ಗಂಟೆಗೆ ಆದಾಗ ಅಯ್ಯೋ ನಾವು ಊಟ ಮಾಡಣ್ರಿ, 6 ಗಂಟೆ ಆಗೋದು ಎಲೆ ಹಾಕತ್ತೀವಲ್ಲ ಅನ್ಸತ್ ನಮ್ಗೆ. ಇನ್ನೂ ತನಕ ನಾವು ಉಪವಾಸ ಇದ್ನ. ಕಾರ್ಯದ ಭರದಲ್ಲಿ ಮನುಷ್ಯನಿಗೆ ಉಪವಾಸ ಬಿದ್ದದ್ದು ಹೇಗೆ ತೋರೋದಿಲ್ಲ, ಹಾಗೆ ರಾಯರು ಗ್ರಂಥಗಳನ್ನ ರಚನೆ ಮಾಡುವುದರಲ್ಲಿ ಕೂತಿದ್ರಲ್ಲ, ಹೀಗಾಗಿ ಅವರಿಗೆ ಸರ್ವತ ಉಪವಾಸ ಅಂತ ಅನಿಸ್ಲೇ ಇಲ್ಲ. ಕೇಳರು ನಮಗೆ ಅನಿಸ್ತಷ್ಟೇ ಹೊರತು ಅವ್ರಿಗಂತೂ ಏನಿಸ್ಲಿಲ್ಲ. ಹೀಗಾಗಿ ವಾಯುದೇವರು ಶ್ರೀಮಂತರಾಗಿದ್ದಾರೆ. ಯಾವುದರಲ್ಲಿ? ಭಗವಂತನ ಅತ್ಯಂತ ನಿಕಟವರ್ತಿಗಳು ಅನ್ನತಕ್ಕಂತಹ ಗುಣದಿಂದ ಅವರು ಶ್ರೀಮಂತರಾಗಿದ್ದಾರೆ. 14 ಲೋಕಗಳಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಯಾವ ಜೀವರಾಶಿಯನ್ನ ದೇವರು ಎತ್ತಿ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿಲ್ಲ. ವಾಯುದೇವರನ್ನ ಮಾತ್ರ ಭಗವಂತ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಲಕ್ಷ್ಮೀದೇವಿ ಬಿಟ್ಟು ಅವಳೇ ನಿತ್ಯಾಯೋಗಿನಿ ಮರದಿ, ಅವಳ ಸ್ಥಾನ ಇದ್ದರೆ ಅದನ್ನಿಷ್ಟ. ತದನಂತರದಲ್ಲಿ ಯಾರನ್ನೂ ಕೂಡಿಸ್ಕೊಂಡಿಲ್ಲ ಭಗವಂತ ತನ್ನ ತೊಡೆ ಮೇಲೆ. ವಾಯುದೇವರನ್ನ ಮಾತ್ರ ಕೂಡಿಸ್ಕೊಂಡ. ಇದು ನಿಜವಾದ ಶ್ರೀಮಂತಿಕೆ. ಭಗವಂತನ ತೊಡೆಯ ಮೇಲೆ ವಿರಾಜಮಾನರಾಗೋದೇ ದೊಡ್ಡ ಶ್ರೀಮಂತಿಕೆ. ಆ ಶ್ರೀಮಂತಿಕೆಯನ್ನ ಇಲ್ಲಿ ಕಾಣಬಹುದಾಗಿದೆ. ಶ್ರೀಮಂತನೇನಂ ಹನುಮಂತ ಮಾವು. ಇದೇ ಆಚಾರ್ಯರು ಪಾಠ ಹೇಳುವಾಗ ಗರುಡ, ಶೇಷದೇವರು, ರುದ್ರದೇವರು, ಸಮಸ್ತ ದೇವಾನುದೇವತೆಗಳು ಪಾಠಕ್ಕೆ ಬಂದು ಕೂತ್ಕೊಳ್ತಾ ಇದ್ದಾರಲ್ಲ, ಇದೇ ಅವರು ನಿಜವಾಗಿರ್ತಕ್ಕಂತಹ ಶ್ರೀಮಂತಿಕೆ. ನಾವು ಪಾಠ ಹೇಳಿದ್ರೆ ಯಾರ್ಯಾರೂ ಬರಂಗಿಲ್ಲ. ಯಾಕೆಂದ್ರೆ ಶ್ರೀಮಂತಿಕೆ, ಶಿಷ್ಯರ ಶ್ರೀಮಂತಿಕೆ ಇಲ್ಲೇ ಇಲ್ಲ. ಆದರೆ ವಾಯುದೇವರು ಎಂತಹ ಶಿಷ್ಯರ ಶ್ರೀಮಂತಿಕೆ! ಯಾರ್ಯಾರ ಗ್ರಂಥಕರ್ತಗಳು, ಗ್ರಂಥಗಳಿಗೆ ಅಭಿಮಾನಿ ದೇವತೆಗಳು ಶೇಷದೇವರು, ಯಾವ ಧ್ಯಾನಕ್ಕೆ ಗರುಡದೇವರ ಅಭಿಮಾನಿ ದೇವತೆಗಳು, ಯಾವ ಮನಸ್ಸಿಗೆ ಅಭಿಮಾನಿ ದೇವತೆಗಳು ರುದ್ರದೇವರು, ಇಂದ್ರಾದಿ ದೇವತೆಗಳು ಎಲ್ಲರೂ ಬಂದು ಆಚಾರ್ಯದಲ್ಲಿ ಪಾಠ ಕೂತ್ಕೋತಾರೆ ಅಂತಂದ್ರೆ ಎಷ್ಟು ಶ್ರೀಮಂತಿಕೆ ವಾಯುದೇವರಲ್ಲಿದೆ ಅನ್ನುವುದು ಲೆಕ್ಕವೇ ಇಲ್ಲ. ಅಂತ ಅದ್ಭುತವಾದ ಶ್ರೀಮಂತಮೇನಂ ಹನುಮಂತ ಮಾವು ಅಂತಹ ಶ್ರೀಮಂತಿಕೆಯೊಳಗಿದಂತಹ ವಾಯುದೇವರನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಹನುಮಂತ ಎಂಬುದಾಗಿ ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷಾ ಸಂದಶಿಷೇ ಸದೀರಃ. ಇಂತಹ ಸಂದರ್ಭದಲ್ಲಿ ರಾಮನ ದೂತನಾಗಿರ್ತಕ್ಕಂತಹ ಸಂದರ್ಭ. ಸೀತಾದೇವಿಯನ್ನ ರಾವಣ ಬಂದು ಅಪಹರಣವನ್ನ ಮಾಡಿಕೊಂಡು ಹೋಗಿದ್ದಾನೆ. ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಸುಗ್ರೀವನ ಜೊತೆಗೆ ಸಖ್ಯವಾಗಿದೆ. ಆ ಸಖ್ಯವಾದಾಗ ಅವನ ಮಡದಿಯನ್ನ ರಾಮ ವಾಲಿನ ಸಂಹಾರ ಮಾಡುವ ಮುಖಾಂತರ ಕೊಡಿಸಿದ. ಸೀತಾನ್ವೇಷಣೆಯನ್ನು ಮಾಡಿಸಬೇಕು ಅಂತ ವಿಚಾರವನ್ನ ಮಾಡುವಾಗ ಆ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು ಇದೇ ಹನುಮಂತ ದೇವರು. ಹಾರಿ ನಿಸ್ಸೀವ ಪೌರುಷ ಬಲಸ್ಯ ಕುತಶ್ರಮಸ್ಯ. ಏನು ಅದ್ಭುತವಾದ ಶಬ್ದ! ಆಚಾರ್ಯರ ಶಬ್ದ, ಶ್ರೀಮದಾಚಾರ್ಯ ಶಬ್ದ. ಇದು ಒಂದು ಸಾಕು. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ಆ ಪರ್ವತ ಮಧ್ಯದಲ್ಲಿ ಎದ್ದು ಬಂದು ತನ್ನ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಸ್ವಲ್ಪ ಕೂತ್ಕೊಂಡು ಹೋಗಿ ಅಂತಂದ್ರೆ ಉತ್ತರ ಕೊಡ್ತಾರೆ ಆಚಾರ್ಯರು. ಯಾಕೆ ಕೂತ್ಕೋಬೇಕು ಅಂತ ಕೇಳ್ತಾರೆ. ಶ್ರಮವಾಗಿದ್ದರೆ ಕೂತ್ಕೋಬೇಕು, ಶ್ರಮವಾಗೇ ಇಲ್ಲ, ಹೀಗಾಗಿ ಯಾಕೆ ಕೂತ್ಕೋಬೇಕು? ಅಲ್ಲ ಮತ್ತೆ ನಿಮಗೆ ಆಯಾಸ, ನಿಮ್ಮ ಬಲ, ನನ್ನ ಬಲ ಬೇಕಾ? ಗ್ರಂಥಗಳು ನೋಡ್ಕೊಂಡ್ಬಿಟ್ಟು ಏನ್ ಸಾಮರ್ಥ್ಯ! ಈ ಬ್ರಹ್ಮಾಂಡವನ್ನ 2 ಹೋಳು ಮಾಡಿ ತಾಳ ಹಾಕುವಷ್ಟು ಸಾಮರ್ಥ್ಯ ಇರತಕ್ಕಂತಹ ಹನುಮಂತ ದೇವರಿಗೆ ಅವಳು ಬಂದು ವಿಶ್ರಾಂತಿಗೊಂಡು ಹೋಗಿ ಅಂತ ಹೇಳ್ತಾನೆ. ನಮಗೂ ಇಲ್ಲಿ ಊಟ ಮಾಡಿ ನಮ್ಮ ಮನೆಗೆ ಹೋಗ್ಬಿಟ್ಟು ಮತ್ತೆ 2 ಮನೆಯಾಗ ಕೂತ್ ಹೋಗಿರ್ತೀವಿ, ನಡೆಯಕ್ಕಾಗಲ್ಲ ಅಂತೇಳಿ. ಆದ್ರೆ ಆಚಾರ್ಯರ ಸಾಮರ್ಥ್ಯ ಆಗಲ್ಲ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ಶೇಷದೇವರಿಂದ ಸಹಿತವಾದ ಪರ್ವತವನ್ನ ಕೇವಲ ಕನಿಷ್ಠಾಂಗುಲಿನಃ ಸ್ಪರ್ಶತಃ ಪರ್ವತೋ ಭೌತಿ ಸಂಯತಃ ಸಹಸ್ರಮರ್ಧ ಲಕ್ಷಂಶ ದಕ್ಷಿಣಾಭಿಮುಖೋ ಎನ್ನುವಂತೆ
ಶೇಷದೇವರ ಸಹಿತವಾದ ಪರ್ವತವನ್ನ ಸುಮ್ಮನೆ ಕಿರು ಬೆರಳಿನಿಂದ ಸ್ಪರ್ಶ ಮಾಡಿದಕ್ಕೇನೆ ಹಾಕೊಂಡು ಹೋಯ್ತಂತೆ. ಅಂತಹ ಸಾಮರ್ಥ್ಯ ಇರತಕ್ಕಂತಹ ಆ ಹನುಮಂತ ದೇವರಿಗೆ ಕುತಶ್ರಮ. ಇಲ್ಲಿ ಅವರಿಗೆ ಶ್ರಮವಿದೆ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಆ ಸಂಜೀವಿನಿ ಪರ್ವತವನ್ನ ದೊಡ್ಡದಾದ ಪರ್ವತವನ್ನ ತಂದಿದ್ರು. ತರೋದಕ್ಕೆ ಹಂಗೆ ತರುವ ಸಾಮರ್ಥ್ಯವಿದ್ದರು. ಲೋಕ ವಿಡಂಬನೆಗೋಸ್ಕರವಾಗಿ ಹೋಗಿ ತಂದ್ರು. ಮತ್ತೆಲ್ಲ ಕೇಳಿದ್ರು, ನಿನ್ಗೆ ಶಕ್ತಿ ಕಮ್ಮಿನಾ ಅಂತ. ಇಲ್ಲ ಅಂತದು. ಇಲ್ಲಿಂದ ತುಳಿದು ಎಷ್ಟೇ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತರತೆ ಯೋಜನಾನಾಂಶ ಉಚ್ಚಾರ. ಮತ್ತೆ ಹೇಗೆ ಒಂದು ಇಂಚು ಆ ಕಡೆ ಈ ಕಡೆ ಅಲಗಾಡದೇ ಇರುವಂತೆ ಇವರು ತೆಗೆದುಕೊಂಡೇ ಇಲ್ಲ ಅನ್ನುವಂತೆ ಆ ಪರ್ವತ ಎಲ್ಲಿಂದ ತಂದಿದ್ದರೋ ಅಲ್ಲಿಗೆ ಹೋಗಿ ಹಾಗೆ ಕೂತ್ಕೊಂತು. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ಅಂತಹ ಹನುಮಂತ ದೇವರು ಹೋಗಿ ಸೀತಾಯನ್ನ ಕಂಡು ವಿಷಯ ಪ್ರಸ್ತಾಪವನ್ನ ಮಾಡಿಕೊಂಡು ಇಲ್ಲಿಯ ಸಂದೇಶವನ್ನ ಅಲ್ಲಿಯ ಸಂದೇಶ ತಂದು ಮಧುವನಕ್ಕೆ ಬಂದು ಮಧುವನ್ನ ಹಂಚಿ ತದನಂತರ ರಾಮನಿಗೆ ಸಂಪ್ರಾಪ್ತ ಸರ್ವ ಕಪಿ ವೀರ ವರೈ ಸಮೇತ ತಾನೊಬ್ಬನೇ ಮಾಡಿದೆ ಅನ್ನತಕ್ಕಂಥ ಅಹಂಭಾವನೆಗೆ ಬರದೇನೆ ಎಲ್ಲ ಕಪಿಗಳನ್ನ ಸೇರಿಕೊಂಡು ರಾಮನ ಹತ್ರ ಸಂದೇಶವನ್ನ ಸಲ್ಲಿಸಿ ಆದ ಮೇಲೆ ನಿಭತ್ಯತೆ ತ್ವಂ ರಘುವಂಶಕೇತು ರೂಭಂಗ ಸಂಭ್ರಾಂತ ಪಯೋನಿ ಮಧ್ಯೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನ ಕ್ರೋತ್ತರಮೇಶ ಕೋದಾ ಎನ್ನುವಂತೆ ಸೇತುವೆ ನಿರ್ಮಾಣ ರಾಮ ಶಬ್ದದ ಮಹಾತ್ಮನ ತೋರಿಸಿಕೊಟ್ಟ ಹನುಮಂತ ದೇವರು ಅಲ್ಲಿಗೆ ಹೋಗಿದ್ದು. ಅದಾದ ಮೇಲೆ ಉತ್ತಮವಾಗಿರತಕ್ಕಂತಹ ರಾಮ ಜೊತೆಗೆ ಪ್ರಯಾಣಾದಿಗಳು, ಅಲ್ಲಿ ಸಮಗ್ರವಾದ ರಾವಣಾದಿಗಳ ಸಂಹಾರವನ್ನ ಮಾಡಿ ಸೀತೆಯನ್ನ ಕರೆದುಕೊಂಡು ಬರ್ತಾ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಈ ಕಡೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ರಾಮನಿಗೆ ಪಟ್ಟಾಭಿಷೇಕ. ಆ ರಾಮನಿಗೆ ಪಟ್ಟಾಭಿಷೇಕ ಮಾಡೋ ಕಾಲಕ್ಕೆ ಆ ರಾಮನ ಪೂಜೆಗೋಸ್ಕರವಾಗಿ ಹನುಮಂತ ದೇವರು ಹೂವನ್ನ ತೆಗೆದುಕೊಂಡು ಹೋದ್ರಂತೆ. ಬಹಳ ಚೆನ್ನಾಗಿ ಹೇಳ್ತಾರೆ. ರಾಮಾರ್ಚನೇಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾಗಶ್ರಯಮಸ್ಯ ನಾಭೂ. ಒಂದೇ ಒಂದು ಕೈಯಲ್ಲಿ ಸಮಗ್ರವಾದ ಸಂಜೀವನಿ ಪರ್ವತವನ್ನ ಅನಾಯಾಸವಾಗಿ ತಂದ ಹನುಮಂತ ದೇವರು ರಾಮನ ಪೂಜೆಗೆ ಹೂ ತರಕ್ಕೆ ಹೋದಾಗ ಹೂ ಎಷ್ಟು ಭಾರ ಇರ್ತದೆ. ಅದನ್ನು ತರುವಾಗ ಹೂವು ಭಾರವಾಯ್ತಂತೆ. ಭಾರವಾದದಕ್ಕೆ ಎರಡೂ ಕೈಯಿಂದ ಸೇರಿ ಹೂವನ್ನು ತಂದ. ಹೇಳ್ರಿ, ಮತ್ತೆ ಎಡಗೈಗೆ ಭಕ್ತಿಯ ಪರಾಕಾಶವಿದ್ದಾಗ ಎಡಗೈ ಬಲಗೈ ದೋಷ ಇಲ್ಲ, ಬಿಟ್ಬಿಡಿ. ಅವರು ದೋಷಾತೀತರು, ಅವ್ರು ಯಾವ ವಿಧವಾದ ದೋಷವಿಲ್ಲ. ಅದು ಪಾಪಾವಿದ್ದ ಭೋಗಾವಿದ್ದ ಶ್ರೀ ವಿಷ್ಣು ಭಕ್ತ್ಯ ಧನಂತಮನ ಪರಿಪೂರ್ಣ ಅಂತ ರಾಯರು ಹೇಳಿಬಿಟ್ಟಿದ್ದಾರೆ. ಪಾಪಾವಿದ್ದರು, ದೋಷಿಲ್ಲ. ಪ್ರಧಾನವಾದ ವಿಷಯ ಏನು ಇಲ್ಲಿ? ಎಡಗೈ ಬಡಗೈ ಏನಲ್ಲ. ರಾಮಾರ್ಚನೆಯೋ ನಯತ ಪ್ರಸೂನಾಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಅದು ಏನು, ಬಲಗೈ ಭಾರವಾಯ್ತಪ್ಪ, ಸುಮ್ಮನೆ ಎಡಗೈ ಸಪೋರ್ಟ್ ಕೊಟ್ಟರು ಅಲ್ಲ, ಆ ಎರಡೂ ಕೈಯಿಂದ ಪ್ರಯತ್ನ ಪೂರ್ವಕವಾಗಿ ಹೂ ತಂದ್ರಂತೆ. ಯಾಕಷ್ಟು ಭಾರವಾಯಿತು ಅಂದ್ರೆ ಹೇಳ್ತಾರೆ, ಅಷ್ಟು ರಾಮನ ಮೇಲಿರುವಂತಹ ಭಕ್ತಿ, ಆ ಭಕ್ತಿ ಇದಕ್ಕೋಸ್ಕರವಾಗಿ ಹೂವು ಕೂಡ ಅವರಿಗೆ ಭಾರವಾಯಿತು ಅನ್ನುವ ಮಾತನ್ನ ತೋರಿಸಿಕೊಡ್ತಾ ಇದ್ದಾರೆ. ಒಂದು ಅಂತಹ ಸಂದರ್ಭದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಪ್ರವೇಶ ಆಯಿತು. ಆಗೆಲ್ಲ ಶುದ್ಧತೆ ತೋರಿಸ್ಕೊಟ್ರು, ಅಗ್ನಿಪುತ್ರ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ರಾಮನ ಪಟ್ಟಾಭಿಷೇಕ, ಹೂವನ್ನು ತಂದಿದ್ದಾರೆ, ರಾಮನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ರಾಮನ ಪಟ್ಟಾಭಿಷೇಕದ ಕಾಲದಲ್ಲಿ ರಾಮ ಹೇಳಿದ, ಯಾರ್ಯಾರಿಗೆ ಏನೆಂದಕ್ಕೆಲ್ಲ ಕೇಳಿ ಬಹಳ ನನಗೆ ಸಹಾಯವನ್ನು ಮಾಡಿದ್ದೀರಿ ಅಂತ ಹೇಳಿ ಹನುಮಂತ ದೇವರು ಹೋಗಲೇ ಇಲ್ಲ. ಕೊನೆಗೆ ರಾಮನೇ ಒಂದು ಮುತ್ತಿನ ಹಾರವನ್ನ ತಂದು ಸೀತಾದೇವಿ ಕೈಗೆ ಕೊಡ್ತಾ ಇದ್ದಾರೆ. ನಿನಗೆ ಯಾರು ಬಹಳ ಸೇವೆ ಮಾಡಿದರು, ಬಹಳ ಆತ್ಮೀಯರು ಅಂತ ಅನ್ಸತ್ತಲ್ಲ, ಅವರಿಗೆ ಈ ಮುತ್ತಿನ ಹಾರವನ್ನು ಕೊಡುವುದು. ರಾಜಾಭಿಷೇಕೆ ವಸಿತೆ ಸೀತಾ ಶ್ರೇಷ್ಠ ಜನಸ್ತಾಂ ಭಜತಾಂ ದಿಶೇಸಿ ರಾಮಸ್ಯ ವಾಣ್ಯಾ ಮಣಿಮಂಜುಮಾಲಾ ಯಾದೇನ ದೀರ್ಘಾಂ ಕರುಣಾಂಬಗಂಧ. ಹೀಗೆ ಹೇಳಿದಾಗ ಅದನ್ನು ಹೋಗಿ ಸೀತಾದೇವಿ ಕೊಡಬೇಕು ಅಂತ ಹೊರಡ್ತಾ ಇದ್ದಾರಂತೆ. ಹನುಮಂತ ದೇವರಲ್ಲೇ ಆಗಮಿಸಿದ್ದಾರೆ. ಏನು ಅಂತ ಕೇಳಿದ್ರು, ತಗೋ ಇದನ್ನ, ರಾಮ ಯಾರಿಗೂ ಭಕ್ತಿ, ಯಾರಿಗೆ ನಿಮಗೆ ವಿಶ್ವಾಸವೋ, ಯಾರು ಹೆಚ್ಚಿಗೆ ಸೇವೆ ಮಾಡಿದ್ದಾರೆ ಅಂತ ಅವರು ಕೊಟ್ಟಿದ್ದಾನೆ. ನನ್ನನ್ನು ನೋಡಕ್ ಬಂದಿದ್ದ ಫಸ್ಟ್ ನೀನೇನೆ, ಮೊದಲು ನನ್ನ ನೋಡಿದ್ದು ರಾಮನ ಭಕ್ತ ಅಂತ ಗೊತ್ತಾಗಿದ್ದು,
ಇಷ್ಟೆಲ್ಲ ಕಪಿಗಳನ್ನ ಕೊಂದಿದ್ದು, ರಾಕ್ಷಸರನ್ನ ಕೊಂದದ್ದು, ಕಪಿಗಳನ್ನ ಕರ್ಕೊಂಬಂದಿದ್ದು, ಲಕ್ಷ್ಮಣಾದಿಗಳನ್ನ ಬದುಕಿಸಿದ್ದು ಎಷ್ಟು ಮಾಡಿಯೋ ಹನುಮಂತ. ಅದಕ್ಕೆ ನಿನಗೆ ಈ ಸರವನ್ನ ಕೊಡ್ತೀನಿ ಅಂತ ಮುತ್ತಿನ ಆಹಾರವನ್ನು ಕೊಡುವುದಕ್ಕೆ ಹೋದರೆ, ಅಮ್ಮ ತತ್ಪಾದ ಸೇವಾ ರತಿರೇಶ ನೈಚ್ಛತ ತಥಾಪಿ ಭೋಗಾನ್ ಮನುಷಾ ವಿರಕ್ತಿ. ಇವೆಲ್ಲ ಹಾರ ಗಿರವಿರ ನನಗೇನು ಉಪಯೋಗಿಲ್ಲ, ನನಗೆ ಯಾವುದು ಬೇಡ. ಮತ್ತೇನ್ ಬೇಕು? ತತ್ಪಾದ ಸೇವರತಿ, ನಿನ್ನ ಪತಿಯಾದ ಆ ರಾಮನ ದಿವ್ಯವಾದ ಪಾದ ಕಮಲಗಳಲ್ಲಿ ಯಾವಾಗಲೂ ಕೂಡ ನನಗೆ ಮತಿಯನ್ನ ಕೊಡು, ರತಿಯನ್ನ ಕೊಡು, ಭಕ್ತಿಯನ್ನ ಕೊಡು, ಜ್ಞಾನವನ್ನು ಕೊಡು, ವಿಶ್ವಾಸವನ್ನು ಕೊಡು. ಬೇರೆ ಕಡೆಗೆ ಹೋಗದೇ ಇರುವಂತೆ ನನಗೆ ಉತ್ತಮವಾದ ಆ ರಾಮನಲ್ಲಿ ವಿಶೇಷವಾದ ಜ್ಞಾನವನ್ನು ಕೊಡುವಂತ ಸೀತಾದೇವಿಯನ್ನು ಕೇಳ್ಕೊಳ್ತಾ ಇದ್ದಾರೆ. ಕೇಳಿಕೊಂಡು ರಾಮನ ಕಡೆ ನೋಡು, ಸ್ವಾಮಿ ಎಲ್ಲೋದ್ರೂ ನೀ ನಾಟಕ ಮಾಡೋದು ಬಿಡಲ್ಲ ನೋಡು ಅಂತ. ಯಾಕೆ ಎಷ್ಟು ಪರೀಕ್ಷೆ ಮಾಡ್ತೀನಿ ನನ್ನ ಭಕ್ತರನ್ನ. ಮುತ್ತಿನಾರ ಹೆಸ್ಕೊಂತಾನ, ಅರ್ಧ ರಾಜ ಕೇಳ್ತಾನ ಅಂತ ನೀ ಕಾಯ್ಕೊಂಡು ಕೂತಿದ್ದಲ್ಲ ಸ್ವಾಮಿ, ಏನ್ ನಿನ್ನ ನಾಟಕ? ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮಂ ಸ್ಮರೇನೆ. ಸ್ವಾಮಿ ಸಾಕು, ನಿನ್ನ ಅನುಗ್ರಹ ಇದ್ರೆ ಸಾಕು, ಸಾಕು, ನೀ ನಾಟಕ ಗೀಟಿಗೆ ಮಾಡಬೇಡ, ಒಂದು ಅನುಗ್ರಹವನ್ನ ಮಾಡು ಎಂಬುದಾಗಿ ಅನುಗ್ರಹದ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಮದೇವರು ಸಾವಿರಾರು ವರ್ಷಗಳ ಕಾಲದವರೆಗೆ ತಾತ್ಪರ್ಯದ ಆಚಾರ ನಿರ್ಣಯವನ್ನು ಕೊಡ್ತಾರೆ. 11,000 ವರ್ಷ, 11,000 ವರ್ಷ ಅಂತ ರೀತಿಯಾಗಿ ಹೇಳಿ, ಚಂದ್ರಮಾನ ಸೂರ್ಯಮಾನ ಪ್ರಕಾರಗಳು ಅಂತ ಹೇಳಿ ಅಷ್ಟು ಅದ್ಭುತವಾದ ರಾಜ್ಯಭಾರವನ್ನ ಮಾಡಿ ತಾವು ತಮ್ಮ ಅವತಾರದ ಕಾರ್ಯವನ್ನ ಮುಗಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹನುಮಂತ ದೇವರನ್ನ ಕರೆದು ರಾಮಂ ಪತಿಂ ಕಿಂ ಪುರುಷೇ ಕಿರಾಸ್ತೆ, ಅನೇಕ ವಿಧವಾದ ವರವನ್ನು ಕೊಡ್ತಾ ಕಿಂಪುರುಷ ಖಂಡದಲ್ಲಿ ಯಾವಾಗಲೂ ಕೂಡ ಇದು ವಿಶೇಷವಾಗಿ ರಾಮಮಂತ್ರವನ್ನು ಜಪಿಸು ಎಂಬುದಾಗಿ ಆದೇಶವನ್ನ ಮಾಡಿ ಹೊರಟಿದ್ದಾರೆ. ರಾಮಚಂದ್ರ ದೇವರು ಹೋಗುವ ಕರೆದಂತೆ ಯೇ ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೇಚ್ಛಮಃ, ಯಾರ್ಯಾರು ಮೋಕ್ಷ ಬೇಕೋ ಬರ್ರಿ. ನಾವ್ಯಾರು ಹೋಗ್ಲಿಲ್ಲ. ಯಾಕೆ ಹೋಗಿಲ್ಲ? ಇನ್ನೂ ಪುಣ್ಯದ ಕೂಡ ತುಂಬಿರಲಿಲ್ಲ. ಮಾರ್ಗ ಸಂಘಕ್ಕೆ ಬಂದು ಭಗವಂತನ ಮಹಾತ್ಮೆ ಕೇಳಿ ಪುಣ್ಯ ತುಂಬಿಸ್ಕೋಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಯಾರು ನಾವು ಹೋಗಲಿಲ್ಲ. ವಿಪೀಲಿಕಾ, ಇರುವಿಗಳು ಹೋದುವಂತ ಗೊತ್ತಾ ಹೋಯ್ತಂತೆ. ಅವ್ಯಾಕೆ ಹೋಯ್ತು? ಎರಡಕ್ಕೆ ಹೇಳ್ತಾರೆ. ತ್ಯಾದಿಷ್ಟಾಶ್ಯ ಪತ್ಯ ಜಗ್ತಿರೆ ಕ್ಷಿತಿಮಂಡಲೆ ಶಾಖಾ ಮೃಗಾದಿಭಾವೇನ ಹನುಮಾನ್ ಮಾರುತೋಭವತ್. ಆಗ ಎಲ್ಲರೂ ದೇವಾನುದೇವತೆಗಳೇ ಅಲ್ಲಿ ಅವತಾರವನ್ನ ಮಾಡಿದ್ದರಿಂದ ಯಾರಿಗೆ ಅಪರೋಕ್ಷ ಜ್ಞಾನವಾಗಿತ್ತು ಅವರು ಇಲ್ಲಿ ಅವತಾರವನ್ನ ಮಾಡಿದ್ದರು. ಅವರ ಪುಣ್ಯ ಪಕ್ವತೆಗೆ ಬಂದಿತ್ತು. ಅವನು ರಾಮ ಕರ್ಕೊಂಡು ಹೋದ. ಬ್ರಹ್ಮದೇವ 3 ವರ್ಷವಾಗ ಮೋಕ್ಷ ಇಲ್ಲ, ಅರ್ಥಾತ್ ಮುಕ್ತರನ್ನಾಗಿ ಮಾಡ್ತಾನೆ ಅಂತ ನಿಶ್ಚಯ ಜ್ಞಾನವನ್ನು ಕೊಟ್ಟಿದ್ದಾನೆ. ತಮಾಷೆ ಹೇಳೋದಾಗಿದ್ರೆ ನೈವೇದ್ಯಕ್ಕೆ ಇಟ್ಟ ಅನೇಕರು ಹೇಳ್ತಿರ್ತಾರೆ, ನೈವೇದ್ಯಕ್ಕೆ ಸಕ್ರಿ ನಾವೇನ್ ಮಾಡ್ತೀವಿ? ಸಕ್ರೆ ನೈವೇದ್ಯಕ್ಕೆ ತಿನ್ನಕ್ಕೆ ಹೋಗಲ್ಲ, ಅದೇ ದ್ರಾಕ್ಷಿ ಗೋಣೆ ಬಿಟ್ಟಿದ್ರೆ ಮಾತ್ರ ತಿನ್ಬಿಡ್ತೀವಿ. ಅದಕ್ಕೆ ಸಕ್ರೆ ಇಟ್ಟಿದ್ದಲ್ಲ, ಯಾರು ನೈವೇದ್ಯ ತಿಂತಾನೆ ಇಲ್ಲ, ಅವೆಲ್ಲ ಇರುವಿ ತಿಂತದ್ದು. ಹೀಗಾಗಿ ಭಗವಂತನ ನೈವೇದ್ಯವನ್ನ ಸ್ವೀಕಾರ ಮಾಡಿದ ಪಿಪೀಲಿಕಾಹ, ಇರುವಿ ಗೊತ್ತಾಯ ಏನ್ ಮಾಡಿದಂತ ಮೋಕ್ಷಕ್ಕೆ ಹೋಯಿತು ಅಂತ ಇದು ತಮಾಷೆಯ ಅರ್ಥವನ್ನು ಕೂಡ ಹೇಳಿದ್ದಾರೆ. ಹೀಗೆ ಅವತಾರವನ್ನ ಮಾಡಿ ಆದ ಮೇಲೆ ತಸ್ಯೇವ ವಾಯೋರವತಾರಮೀನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೇವಯಂ ಪ್ರೀತಿಮತಾ ನಿಲೇನ ನರೇಂದ್ರ ಕಾಂತಾ ಸುಷವೇತ್ರ ಕುಂತಿ. ಕುಂತಿದೇವಿಯಲ್ಲಿ ಕೇವಲ ಸ್ಪರ್ಶನ ಮಾತ್ರದಿಂದಲೇ, ಮಂತ್ರದ ಸಾಮರ್ಥ್ಯದಿಂದಲೇ ಎರಡನೆಯವರಾಗಿರ್ತಕ್ಕಂಥ ಭೀಮಸೇನ ದೇವರು ಅರ್ಥವನ್ನು ಮಾಡಿ ಅವತಾರವನ್ನು ಮಾಡಿದ್ದಾರೆ. ಮೊದಲನೆಯವರು ಧರ್ಮರಾಜ. ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ಏನ್ ಬೇಕು? ಭೀಮ. ಭೀಮ ಅಂದ್ರೆ ಧೈರ್ಯ, ಭೀಮ ಅಂದ್ರೆ ಭಯಂಕರ, ಭೀಮ ಅಂದ್ರೆ ಸಮಗ್ರವಾಗಿರ್ತಕ್ಕಂಥ ವರ್ಚಸ್ಸು. ಆ ಎಲ್ಲ ಅರ್ಥದಿಂದ ಗುಣಪೇತರಾಗಿರ್ತಕ್ಕಂಥ ವಾಯುದೇವರು ಎರಡನೆಯವರಾಗಿ ಅವತಾರವನ್ನು ಮಾಡಿದ್ದಾರೆ. ಅವರು ಅವತಾರವನ್ನು ಮಾಡಿದಾಗಲೇನೆ ಅದು ಶತಶೃಂಗ. ಯಾವ ಇಂದ್ರದೇವರು ವಜ್ರಾಯುಧವನ್ನು ತೆಗೆದುಕೊಂಡು ಯಾವ ರೆಕ್ಕೆಗಳನ್ನು ಕತ್ತರಿಸೋಸ್ಕರವಾಗಿ ಬಂದಿದ್ದಾರೆಯೋ ಅಂತಹ ಇಂದ್ರದೇವರ ಸಾಮರ್ಥ್ಯದ 1,000,000 ಪಟ್ಟು ಉತ್ತಮ ಭೀಮಸೇನ ದೇವರು. ಸುಮ್ಮನೆ ಹುಟ್ಟಿ ಕೆಳಗೆ ಹೊರಳಿದ್ರೇನೆ ಪರ್ವತ ಪುಡಿ 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 ಪುಡಿಯಾಯಿತು. ಅಂದ್ರೆ ಶತಶೃಂಗ ಶತ ಛೇದವಾಯಿತು ಅಂತ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹೀಗಿರ್ತಕ್ಕಂತಹ ಅವರ ಆ ಭೀಮಸೇನ ದೇವರನ್ನ ಪಾಂಡವರ ಅವತಾರ ಅರ್ಥಾತ್ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಅವರಿಗೆ ಕೌರವರು ನಾನಾ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಭುಕ್ತಂಚ ಜೀರ್ಣಂ ಪರಿವರ್ತಿದಂತಂ
ವಿಷಂ ವಿಷಣ್ಣೋ ವಿಷಭೃತ್ಕಣೋತಃ ಪ್ರಮಾಣಕೋಟೆ ಸಹೇಲಯಾಗ ನೀದಂ ಜಗಜ್ಜೀವನದೆಷ್ಟ ಚಿತ್ರಂ. ವಿಷವನ್ನ ಹಾಕಿದರು, ಸರ್ಪಗಳಿಂದ ಕಚ್ಚಿಸಿದರು, ಆಟವಾಡುವಾಗ ಮೇಲಿಂದ ಬಿಡಿಸಿದರು, ಅರಗಿನ ಮನೆಯಲ್ಲಿಟ್ಟು ಸುಟ್ಟಿದರು. ಎಷ್ಟೆಷ್ಟೆಷ್ಟೆಷ್ಟೋ ಕಷ್ಟಗಳನ್ನ ಕೌರವರು ಪಾಂಡವರಿಗೆ ಕೊಟ್ಟಷ್ಟು ಕಷ್ಟ ಜಗತ್ತಿನಲ್ಲಿ ಇನ್ಯಾರಿಗೂ ಬಂದಿದೆ. ನಾವು ಸಣ್ಣ ಪುಟ್ಟದಕ್ಕೇನೆ ಅಯ್ಯೋ ಏನ್ ಸಂಸಾರಪ್ಪ ಅಂತಂತೀವಿ. ಆದ್ರೆ ಪಾಂಡವರು ಕಷ್ಟಪಟ್ಟಷ್ಟು ವಿಷ್ಣು ಭಕ್ತರು ಸೇರಿಸ್ಕೊಳ್ತಕ್ಕಂತಹ ಸಾಮರ್ಥ್ಯವಿತ್ತು. ಭಗವಂತನ ತೃಪ್ತಿಗೋಸ್ಕರವಾಗಿ, ಭಗವಂತನ ಅನುಗ್ರಹಗೋಸ್ಕರವಾಗಿ ಮಾಡ್ತಾ ಇದ್ರು. ಭೂಭಾರಣಕ್ಕೋಸ್ಕರವಾಗಿ ಅದನ್ನು ಸಹನೆ ಮಾಡಿದ್ರು. ಇವೆಲ್ಲ ಒಂದು ಕಡೆಗೆ. ಅಂದ್ರೆ ಆ ಸಮಯದಲ್ಲಿ ಅದನ್ನು ಸಹನೆ ಮಾಡ್ಬೇಕಲ್ಲ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಆಗ ಭೀಮಸೇನ ದೇವರು ಒಬ್ಬೊಬ್ಬರನ್ನೇ ಕಿರ್ಮೀರಂ ದುರ್ವತೀನಾಂ ಪ್ರಥಮ ಮತಚಯೋ ಧರ್ಮಣ ಜನ್ಮಮಾಥ ಅನ್ನುವಂತೆ ಅಲ್ಲಿಂದ ಆರಂಭ ಮಾಡಿಕೊಂಡು ಒಬ್ಬೊಬ್ಬರು ದೈತ್ಯರನ್ನೇ ದುಷ್ಟರ ಸಂಹಾರ ಮಾಡ್ತಾ 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 ಎಲ್ಲ ಆ ದುಷ್ಟರ ಸಂಹಾರವೆಂಬುದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಹೇಗೆ ಅರ್ಪಣೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸಮರ್ಥ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾನಿ ಭೂಮ್ನೇಸು ಕೃತಾನಿ ಯಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ. ಪ್ರತಿಯೊಂದು ಕರ್ಮವನ್ನೂ ಕೂಡ ಭಗವಂತನ ಪೂಜಾತ್ವೇನ ಸಮರ್ಪಣೆಯನ್ನ ಮಾಡಬೇಕು. ಇದು ಭಗವಂತನ ಪೂಜಾ. ಈಗ ಮಾಡ್ತಿರೋದು, ಹಿಂದೆ ಮಾಡಿದ್ದು, ಮುಂದೆ ಮಾಡೋದು, ಮೂರನೆಯ ಪೂಜೆ ಎಂಬುದಾಗಿ ಸಮರ್ಪಣೆ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ರಾಜಸೂಯಾಗಕ್ಕೆ ತಯಾರಿ, ಜರಾಸಂಧನ ಸಂಹಾರಕ್ಕೋಸ್ಕರವಾಗಿ ಭೀಮಸೇನ ದೇವರನ್ನ ಕರ್ಕೊಂಡು ಹೋಗಿದ್ದು. ಅದಾದ ನಾನಾ ಕೀಚಕಾದಿಗಳನ್ನ ಅಜ್ಞಾತವಾಸ ವನವಾಸಾದಿಗಳು, ಅಲ್ಲಿ ಕೀಚಕಾದಿಗಳ ಸಂಹಾರಾದಿಗಳು. ಅದಾದ ಮೇಲೆ ಸಂಧಾನ, ಸಂಧಾನದಲ್ಲಿ ಕೃಷ್ಣ ಪರಮಾತ್ಮ ಯುದ್ಧವನ್ನು ನಿಶ್ಚಯ ಮಾಡಿಕೊಂಡು ಬಂದ. ಸಮಗ್ರವಾದ ದುಷ್ಟರಾದ ಎಲ್ಲ ದುರ್ಯೋಧನಾದಿಗಳನ್ನು ಕೂಡ ಸಂಹಾರವನ್ನು ಮಾಡಿದ್ದಾರೆ ಭೀಮಸೇನ ದೇವರು. ಮಾಡಿ ಸಂಸೃಷ್ಟಂ ಧನಮುಭಯಂ ಸಮಾಕ್ರೋಧಮಸ್ಮಭ್ಯಂ ದತ್ತಾಂಬುರುಣಶ್ಚ ಮನ್ಯು ಧಿಯಂ ಧನಾನ ಹೃದಯೇಷು ಶತ್ರ ಪಪ್ಪರಾಜಿತಾಸೋ ಅಪನಿಲಯಂತಾಂ ಓಂ ಎಂಬುದಾಗಿ ದುರ್ಯೋಧನಾದ ದುಶ್ಯಾಸನಾದ ಸಂಹಾರವನ್ನು ಮಾಡುವ ಕ್ರಮದಲ್ಲಿ ಆ ಸಂದರ್ಭದಲ್ಲಿ ಮನುಸೂಕ್ತ ಋಷಭ ಸೂಕ್ತವನ್ನ ಪಠಣೆಯನ್ನು ಮಾಡುತ್ತಾ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ವೇಣಿ ಸಂಹಾರ, ವೇಣಿ ಅಂದ್ರೆ ಜಡೆ, ಅದರ ಸಂಹಾರ ಅಂದ್ರೆ ಕಟ್ಟುವುದು ಅಂತ ಅರ್ಥ. ದ್ರೌಪದಿ ದೇವಿಯರ ಆ ವೇಣಿಯ ಸಂಹಾರವನ್ನ ಮಾಡಿ ವೇದವ್ಯಾಸ ದೇವರ ಕೃಷ್ಣ ಪರಮಾತ್ಮ ಅನುಗ್ರಹದಿಂದ ರಾಜ್ಯಭಾರವನ್ನ ಧರ್ಮರಾಜ ಮಾಡ್ತಾ ಇರುವ ಸಂದರ್ಭದಲ್ಲಿ ಅದ್ಭುತವಾದ ರಾಜ್ಯಭಾರವನ್ನ ಭೀಮಸೇನ ದೇವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆಗ ಇವರೆಲ್ಲ ಸಂಹೃತರಾದರಲ್ಲ, ದುರ್ಯೋಧನಾದಿಗಳು, ಕೀಚಕ, ಜರಾಸಂಧ ಎಲ್ಲ ಅವರ ಮೇಲ್ಗಡೆ ಮೀಟಿಂಗ್ ಮಾಡಿದ್ರಂತೆ. ಅವ್ರದೊಂದು ಕಮಿಟಿ ಮೀಟಿಂಗ್ ಮಾಡಿ, ಈ ರಾಮನಾಗಿದ್ದಾಗ ನಾವು ಸಾಕಷ್ಟು ತೊಂದರೆ ಕೊಟ್ವಿ, ಹನುಮಂತ ಬಂದ ಎಲ್ಲ ಹಾಳು ಮಾಡ್ದ, ನಾವು ರಾಮನಿಗೆ ತೊಂದರೆ ಕೊಡ್ಲಿಕ್ಕಾಗಲಿಲ್ಲ, ದೇಹದ ತೊಂದರೆ ಕೊಡ್ಲಿಕ್ಕಾಗಲಿಲ್ಲ, ಶಸ್ತ್ರಗಳಿಂದ ತೊಂದರೆ ಕೊಡ್ಲಿಕ್ಕಾಗಲಿಲ್ಲ. ಇನ್ನು ಭೀಮನಾದಾಗ ಅರ್ಥಾತ್ ನಾವು ದುರ್ಯೋಧನಾಗಿದ್ದಾಗ ಅಲ್ಲಿ ಕೃಷ್ಣನಿಗೆ ತೊಂದರೆ ಕೊಡೋಣ, ವೇದವ್ಯಾಸದೇವರು ತೊಂದರೆ ಕೊಡೋಣ ಅಂತಂದ್ರೆ ಭೀಮ ಬಂದು ಆ ಎಲ್ಲ ತನ್ನ ಬಾಹುಬಲದಿಂದ ಅದನ್ನ ರಕ್ಷಣೆ ಮಾಡಿದ. ಹೀಗಾಗಿ ಈ ಎರಡಕ್ಕೂ ನಾವು ಶಸ್ತ್ರಗಳ ಉಪಯೋಗ ಬೀಳಿಲ್ಲ, ಅದಕ್ಕೆ ಶಾಸ್ತ್ರವನ್ನ ಕೈಗೊಳ್ಳೋಣ ಅಂತ ಎಲ್ಲರೂ ಮಣಿಮಂಜಲಿ ಬರತ್ತ ವಿಷಯ ಅದನ್ನ ಕೈಗೊಂಡು ಏನ್ ಮಾಡಿದ್ರು. ಈಗ ಯಾರಿಗಾದ್ರೂ ದುಃಖ ಆಗಬೇಕಾದ್ರೆ ಅವನಿಗೆ ಡೈರೆಕ್ಟ್ ಆಗಿ ನಾವು ದುಃಖವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ, ತೊಂದರೆಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಿದ್ದಾಗ ಏನ್ ಮಾಡ್ತೀವಿ, ಅವರಿಗೆ ಪ್ರೀತ್ಯಾಸ್ಪದವಾದದ್ದು ಯಾವುದೋ ಅದನ್ನ ಹಾಳು ಮಾಡಿಬಿಟ್ರೆ ಅವರಿಗೆ ದುಃಖವಾಗುತ್ತೆ. ಯಾರೊಬ್ರು ತುಂಬಾ ಚೆನ್ನಾಗಿ ಏನೋ ಒಂದು ಗಿಫ್ಟ್ ತಂದು ಮನೇಲಿ ಇಟ್ಕೊಂಡಿರ್ತಾನೆ, ಅದ್ ಕಂಡು ಪಂಚಪ್ರಾಣ ಅವರಿಗೆ ಅವ್ರಿಗೆ ತೊಂದರೆ ಕೊಡ್ಬೇಕು. ಅವ್ರಿಗೆ ಡೈರೆಕ್ಟ್ ಆಗಿ ಬೈದ್ರೆ ಏನಾಗುತ್ತೆ, ಬಹಳ ಕಲ್ಲೋಲವಾಗತ್ತೆ. ಅದಕ್ಕೆ ಏನಾಗ್ಬಿಡ್ತಾರೆ, ಆ ಗಿಫ್ಟ್ ತಗೊಂಡ್ಬಿಟ್ಟು ನೆಲಕ್ಕೆ ಹಾಕ್ಬಿಡೋದು. ಅದನ್ನು ಹಾಳು ಮಾಡಿದ್ದರಿಂದ ಅವರಿಗೆ ವೇದನೆ. ಅವ್ರು ವಿಚಾರ ಮಾಡಿದ್ರು, ಎರಡೂ ಅವತಾರಗಳು ಶಸ್ತ್ರಗಳ ಪ್ರಯೋಗವನ್ನ ಮಾಡಿದವು, ಉಪಯೋಗವಾಗಲಿಲ್ಲ, ಶಾಸ್ತ್ರದಿಂದ ನೋಡೋಣ ಅಂತ ಹೇಳಿ ಆ ಅವತಾರವನ್ನ ಮಾಡಿದ್ರು. ಚೈತ್ಯರೆಲ್ಲರೂ ಕೂಡ ಏನು ಶಾಸ್ತ್ರದ ತೊಂದರೆ ಅಂತಂದ್ರೆ ವೇದಗಳೇನಿದೆ ಇವೆಲ್ಲದಕ್ಕೂ ವಿರುದ್ಧವಾದ ಅರ್ಥ ಬಂದ್ಬಿಡೋಣ. ವಿಷ್ಣುವಾಚಕಾನುವಾರ್ತವೇ ಬೇಡ, ನಮ್ಮ ಮನಸ್ಸಿಗೆ ಬಂದಂತೆ ವ್ಯಾಖ್ಯಾನ ಮಾಡ್ಕೊಂಡು ಹೋಗೋಣ. ಆ ವಿರುದ್ಧವಾದ ಅಪಾರ್ಥವನ್ನ ಬರೆದ್ರೆ ಅವ್ರಿಗೆ ವೇದನೆ ಆಗುತ್ತೆ. ಹೀಗಾದ್ರೂ ಅವ್ರಿಗೆ ತೊಂದರೆ ಕೊಡೋಣ ಅನ್ನುವ ಉದ್ದೇಶದಿಂದ
ಎಲ್ಲರೂ ಕೂಡ ನಾನಾ ವಿಧವಾಗಿರತಕ್ಕಂತಹ ವೇಷಗಳನ್ನ ಹಾಕಿಕೊಂಡು ಭೂಮಿಯ ಅವತಾರವನ್ನ ಮಾಡಿ ವೇದಗಳಿಗೆ ನಾನಾರ್ಥವನ್ನ ತಮ್ಮ ಮನಸ್ಸಿಗೆ ಬಂದಂತೆ ಅಪಾರ್ಥವನ್ನ ವ್ಯಾಖ್ಯಾನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀಲೆ ದುರ್ಭಾಷ ಸಂತಮಸ ಸಂತಸಿತೋ ಜನೇಂದೇ ಮಾರ್ಗಾಸತಾಂ ಸ್ಖಲತಿ ಕಿನ್ನರೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ಹೀಗೆ ವೇದಗಳ ಅಪಾರ್ಥವನ್ನು ಮಾಡುವಾಗ ದೇವತೆಗಳಿಗೆ ಭೂಲೋಕದಲ್ಲಿರ್ತಕ್ಕಂತಹ ಜನರಿಗೆ ವೇದಗಳ ಅಪಾರ್ಥವನ್ನು ಕಂಡು ಬಹಳ ಖಿನ್ನವಾದ ವ್ಯಥೋಳಿತಕ್ಕಂತಹ ಮನಸ್ಸುಳ್ಳವರಾಗಿ ಎಲ್ಲರೂ ಕೂಡ ದೇವಾದಿ ದೇವತೆಗಳನ್ನ ಮೊರೆ ಹೊಕ್ಕುತ್ತಾ ಕೊನೆಗೆ ಎಲ್ಲರೂ ಕೂಡ ಬ್ರಹ್ಮದೇವರನ್ನ ಮೊರೆ ಹೊಕ್ಕಿದ್ದಾರೆ. ಬ್ರಹ್ಮದೇವರೆಲ್ಲರೂ ಕೂಡ ಸೇರಿಕೊಂಡು ಭಗವಂತನನ್ನ ಮತ್ತೆ ಮೊರೆ ಹೊಕ್ಕಿದ್ದಾರೆ. ಶ್ರೀಕೃಷ್ಣ.